ಸಿದ್ಧರಾಗಿ ನಿಂತಿದ್ದಾರೆ. ಒಂದು ರೀತಿ ಒನಕೆ ಓಬವ್ವನ ರೀತಿ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿ ರೆಡಿ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಓಕೆ, ಇದೀಗ ಎರಡನೇ ಪಂದ್ಯಕ್ಕೆ ಮುಂದಿದಾಗಿ ನಮ್ಮ ಅಂಪೈರ್ಸ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರೇನಾ ಅಲ್ಲಿ ಅಂಪೈರ್ಸ್ ಬಂದ್ಬಿಡಿ. ಕಂಪಲ್ಸರಿ ಅಂಪೈರ್ಸ್ ಅಲ್ವಾ ಫಸ್ಟ್ ಬರೋದು? ಹರ್ಷ ಮತ್ತೆ ಇದೀಗ ಎರಡನೇ ಪಂದ್ಯಕ್ಕೆ ಅಂಪೈರ್ಸ್ ಎಂಟ್ರಿ ಆಗ್ತಾ ಇದ್ದಾರೆ. ಹರ್ಷ ಅಂಡ್ ಮಂಜುನಾಥ್. ಇದೀಗ ನಮ್ಮ ಫೀಲ್ಡರ್ಸ್ ಬರ್ತಾ ಇದೆ. ಈಗಾಗಲೇ ಟಾಸ್ ಅನ್ನ ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡುತ್ತಿರುವಂತಹ ನಮ್ಮ ಚಿತ್ರದುರ್ಗದ ಕ್ವೀನ್ಸ್. ಓಕೆ, ಫೀಲ್ಡರ್ಸ್ ಎಂಟ್ರಿ ನಂತರ ಅವರ ವಾರ್ಮ್ ಅಪ್ ನೋಡಿ ಮತ್ತಷ್ಟು ಎನರ್ಜಿಯನ್ನು ಪಡೆದಿದ್ದಾರೆ ನಮ್ಮ ಓಪನಿಂಗ್ ಬ್ಯಾಟರ್ಸ್ ಫ್ರಮ್ ಟೀಮ್ ಬೆಳಗಾವಿ ಕ್ವೀನ್ಸ್, ಅಮೃತ ಅಂಡ್ ಕವಿತಾ ಗೌಡ. ಟಾಸ್ನ ಗೆದ್ದ ಸಾರಿಕಾ ರಾವ್ ಅವರು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿರೋದು. ಬೆಳಗಾವಿ 2 ಪಂದ್ಯ ಆಡಿರೋದು, 1 ಗೆದ್ದಿದ್ದಾರೆ, 1 ಸೋತಿದ್ದಾರೆ. 3ರಲ್ಲಿ 2 ಗೆದ್ದಿರೋದು ಚಿತ್ರದುರ್ಗ. ಸರ್, ಚಿತ್ರದುರ್ಗದವರು ಬೌಲಿಂಗ್ ಹಾಗೂ ಫೀಲ್ಡಿಂಗ್ ಗಮನ ಸೆಳೆದ್ಬಿಟ್ಟಿದ್ದಾರೆ. ಕ್ಯಾಚ್ ಎತ್ತಾಕೊಂಡಿದ್ದೇನೆ, 5 ಕ್ಯಾಚ್. ಆ ತಂಡ ಒಬ್ರೆ ಆಲ್ ಔಟ್ ಮಾಡಿರೋದು ಎದುರಾಳಿನ ಈ ಟೂರ್ನಮೆಂಟ್ ಅಲ್ಲಿ. ಮತ್ತೆ ಫಸ್ಟ್ ಗೇಮ್ ನಲ್ಲಿ ಅತಿ ಕಡಿಮೆ ಮೊತ್ತಕ್ಕೆ ಕಟ್ಟಾಕಿದ್ದು ಮಂಗಳೂರು ಅವ್ರನ್ನ, ಕೇವಲ 25 ರನ್ಗೆ. ಸೊ ಹಾಗಾಗಿ ಬೌಲಿಂಗ್ ನ ರೆಕಾರ್ಡ್ಗಳೆಲ್ಲ ಇರೋದು ಚಿತ್ರದುರ್ಗ ಹತ್ರ. ಸೊ ಆ ರೆಕಾರ್ಡ್ ನ ಮುರಿಬೇಕು ಬೆಳಗಾವಿ. ಸಪ್ತಮಿ ಗೌಡ ಅವರ ಟೀಮ್ ಇವತ್ತಿನ 2ನೇ ಪಂದ್ಯ. ವಾಹ್, ಫಸ್ಟ್ ಪ್ರಾಪರ್ ಕ್ರಿಕೆಟಿಂಗ್ ಸ್ಟ್ರೋಕ್ ನ ನೋಡ್ತಾ ಇರೋದು. ಫುಟ್ ವರ್ಕ್ ಸಾಕಾಗಿತ್ತು. ಫಸ್ಟ್ ಕ್ಲಾಸ್ ಆದ್ಮೇಲೆ ಇವಾಗ ಮಾಸ್ ತೋರ್ಸೋಣ ಅಂತ ಬೌಂಡ್ರಿ ಹೊಡೆಯೋದಕ್ಕೆ ಹೊಡೆದು, ಬಟ್ ವೈಡ್. ಮೊದಲ ರನ್ಸ್ ಎಕ್ಸ್ಟ್ರಾ ಮೂಲಕ ಬಂದಿದೆ ಬೆಳಗಾವಿ ಕ್ವೀನ್ಸ್ಗೆ. ಫುಲ್ ಟಾಸ್, ಒಳ್ಳೆ ಫೀಲ್ಡಿಂಗ್. ಹೇಳ್ತಾ ಇದ್ದಂಗೆನೆ ಫೀಲ್ಡಿಂಗ್ ಅಲ್ಲಿ ಕೋಟೆನ ಬೇತ್ಸಕ್ಕಾಗಲ್ಲ. ಸಾರಿಕಾ ರಾವ್ ಜ್ಞಾಪಕ ಇರಲಿ, ಇವರು ಸಹಾರಾ ಮೂವಿ ಹೀರೋಯಿನ್, ಅಂದರೆ ವುಮೆನ್ ಕ್ರಿಕೆಟ್ ಆಧಾರಿತ ಮೂವಿಲಿ ಇವರೇ ಪ್ರಮುಖ ಪಾತ್ರ ವಹಿಸಿದ್ದು. ಬಟ್ ಮೊದಲನೇ 4 ಬೆಳಗಾವಿ ಅವರಿಗೆ ಕವಿತಾ ಅವ್ರ ಬ್ಯಾಟಿಂದ. ಸಾರಿಕಾ ಅವ್ರು 1 ಸ್ಟೆಪ್ ಬಲ್ಭಾಗದಲ್ಲಿ ಇಡೋ ಅಷ್ಟರಲ್ಲಿ ಬೌಂಡ್ರಿಗೆ ಹೋಗಿತ್ತು. ಬಟ್ ಸಾರಿಕಾ ಅವ್ರು ಬೌಲಿಂಗ್ ಮಾಡ್ತಾ ಇಲ್ಲ ಈ ಟೂರ್ನಮೆಂಟ್ ಅಲ್ಲಿ. ರಾಂಗ್ ಫುಟ್, ಬೇರೆ ದಿಕ್ಕಲ್ಲಿ ಹೋಗಿದ್ರು. ಅವರ ಎಡಭಾಗಕ್ಕೆ ಬಾಲ್ ಹೋಗಿದ್ದು, ಆಲ್ರೆಡಿ ಅವರು ಬಲಭಾಗಕ್ಕೆ ಮೂವ್ ಆಗಿದ್ರಿಂದ ಸುಮ್ಮನೆ ನಿಂತು ನೋಡ್ಬೇಕಾಯ್ತು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಕವಿತಾ 2 ಬಾಲ್ 8 ರನ್, 400 ಸ್ಟ್ರೈಕ್ ರೇಟ್ ಅವ್ರದ್ದು. ಈ ಟೀಮ್ನ ಬಿಗ್ ಹಿಟ್ಟರ್ ಅವರೇ ಅಂತ ಕಾಣಿಸ್ತಾ ಇದೆ. ನೋ ಬಾಲು ವೈಡ್, ಏನೋ ಒಂದು ಕೊಡಿ, ಎಲ್ಲದಕ್ಕೂ ಒಂದೇ ರನ್ನು. ಅದಾದ್ಮೇಲೆ ಒಂದು ಎಕ್ಸ್ಟ್ರಾ ಡಿಕ್ಲೇರ್ಡ್ ರನ್ ಬಂದಿರೋದ್ರಿಂದ ಒಲ್ಲದ ಮನಸ್ಸಿನಿಂದಾನೇ ನಾನ್ ಸ್ಟ್ರೈಕರ್ ಎಂಡ್ ಕಡೆಗೆ ಹೋಗ್ತಾ ಇರೋದು ಕವಿತಾ. 2 ಬಾಲ್ 2 4 ಹೊಡೆದು ರಣ ಫಾರ್ಮ್ ನಲ್ಲಿ ಇದ್ದಿದ್ದು. ಜರ್ಸಿ ನಂಬರ್ 18. LBW ಅಪೀಲ್ ಮಾಡ್ತಾ ಇದ್ದಾರೆ ಕೀಪರು. ಕ್ರಿಕೆಟ್ ಆಡಿದ್ದಾರೆ ಅನ್ಸುತ್ತೆ ಅವರು.
ಇಲ್ಲ ಗಂಧ ಇದೆ ಅಂದರೆ ಅಪೀಲ್ ಮಾಡಿಬಿಡ್ತಾರೆ ಆಟೋಮೆಟಿಕ್ ಆಗಿ. 10 ಯಾರು ಜರ್ಸಿ ನಂಬರ್ ಆರ್ತಿ ನೋಡಿ. ಆರ್ತಿ ಎಷ್ಟು ಚೆನ್ನಾಗಿ ಕಲೆಕ್ಟ್ ಮಾಡಿದ್ರು ಕೀಪಿಂಗ್ ಅಲ್ಲಿ. ಓವರ್ನ ಮುಕ್ತಾಯ 12ಕ್ಕೆ ನೋ ಲಾಸ್. ಬೆಳಗಾವಿ ಕ್ವೀನ್ಸ್. ಸ್ಕ್ರೀನ್ ಮೇಲೆ ಮ್ಯಾನ್ ಬಿಹೈಂಡ್ ದ ಶೋ ಅಂತಾರಲ್ಲ, ಮಹೇಶ್ ಗೌಡ ಅವರು ಹಾಗೂ ಪ್ರಮೋದ್ ಶೆಟ್ಟಿ ಪ್ರಮುಖವಾಗಿ ಕಾರಣ ಆಗಿರೋದು ಈ ಒಂದು ಟೂರ್ನಮೆಂಟ್ ಕಂಡಕ್ಟ್ ಮಾಡೋಕ್ಕೆ. ಶ್ರಾವ್ಯ 2ನೇ ಓವರ್ ಮಾಡೋದಕ್ಕೆ ಬಂದಿರೋದು. ನೆನ್ನೆ ಕೂಡ ಸೂಪರ್ ಪ್ರದರ್ಶನ ಇವರಿಂದ ನೋಡಿದ್ದು. ಬ್ಯಾಟಿಂಗಲ್ಲೂ ಅಷ್ಟೇ, ಬೌಲಿಂಗಲ್ಲೂ ಅಷ್ಟೇ. ಅರ್ಧ ಪಿಚ್ ಕುಕ್ಕಿದ್ದಾರೆ. 6 ಆ ಪಿಲ್ಲರ್ ಮೇಲೆ ಹೊಡೆದಿದ್ದಾರೆ. 6 ಇದು 6 ಕೊಡ್ಲೇಬೇಕಿದು, ಡೌಟೇ ಇಲ್ಲ. ಯಾರು ಬೇಕಾದ್ರೂ ಥರ್ಡ್ ಅಂಪೈರ್ ಗಾರು ಕೇಳ್ಕೊಳ್ಳಿ. ಅಂಡ್ 6 ಬರುತ್ತೆ ಇಲ್ಲಿ. ಬೆಳಗಾವಿ ಡಗ್ಔಟ್ ಅಲ್ಲಿ ಖುಷಿ ಅಂದ್ರೆ ಖುಷಿ. ಡಾಕ್ಟರ್ ವನಿತಾ ಲೋಕೇಶ್ ಅವರು ತುಂಬಾನೇ ಖುಷಿ ಪಡ್ತಿದ್ದಾರೆ. ಕರ್ನಾಟಕದ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ KTPL ನಡೆಸಿದಂತಹ ಕೀರ್ತಿ ನಮ್ಮ ಡಾಕ್ಟರ್ ವನಿತಾ ಲೋಕೇಶ್ ಅವರದು. 1 ಕೋಟಿ ಮೊತ್ತದ ಪ್ರೈಸ್ ಮನಿಯನ್ನು ಕೊಟ್ಟಿದ್ರು. ಅಲ್ಲಿ ಇದಾರೆ ಇಲ್ಲಿ. ಇದು ಬೌಂಡ್ರಿ. ಬೌಂಡ್ರಿ 6-4. ಸಪ್ತಮಿ ಗೌಡ ಅವರು ಅಂತ ಖುಷಿ 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 ತುಂಬಾನೇ ಖುಷಿ ಪಡ್ತಿದ್ದಾರೆ. ವಾವ್, ಚೆನ್ನಾಗಿ ಕೂತ್ಕೊಂಡು ಬಾರಿಸಿರೋದು. ನಿಂತಲೇ ಹೊಡಿತಾರೆ ಅಂತ ಹೇಳ್ತಾರಲ್ಲ, ಇವರು ಕೂತಲ್ಲೇ ಹೊಡಿತಾರೆ ಇವರು. 2 ಬಾಲ್ಗೆ 10 ರನ್ ಬಂದಿದೆ ಈ ಓವರ್. ಮತ್ತೆ ಫುಲ್ ಟಾಸ್, ಮತ್ತೊಂದು 6 ತೋಳಿ. ಅಭಿಮಾನಿಗಳಿಗೆ ಒಂದು ಕ್ಯಾಚಿಂಗ್ ಪ್ರಾಕ್ಟೀಸ್ ನ ಕೊಡ್ತಾ ಇದ್ದಾರೆ. ಬರೀ 4-6 ಬಂದಿರೋದು ಇವ್ರ ಬ್ಯಾಟ್ ಇಂದ. 6 ಬಾಲಿಗೆ 24 ರನ್, 2 ಸಿಕ್ಸರ್ ಹಾಗೂ 3 ಬೌಂಡ್ರಿ. ಬೌಲಿಂಗು ಮತ್ತು ಫೀಲ್ಡಿಂಗ್ಗೆ ಸ್ಟ್ರೆಂತ್ ಚಿತ್ರದುರ್ಗಗೆ ಅಂತ ನೀವು ಹೇಳ್ತಾ ಇದ್ರಿ. ಚಿತ್ರದುರ್ಗನ ಚಿತ್ರಾನ್ನ ಮಾಡ್ತಾ ಇರೋದು ಇಲ್ಲಿ ಕವಿತಾ ಅವರು. ಒಂದೇ ಒಂದು ಡಾಟ್ ಬಾಲ್ ಆಡಿಲ್ಲ ಇವರು, ಬರೀ 4-6 ಹೊಡೆದಿರೋದು. ಚಿತ್ರದುರ್ಗ 4-6 ಮಗ್ಗಿ ಅಷ್ಟೇ ಬರೆದಿದ್ದು ಇವ್ರಿಗೆ. 1-2 ಎಲ್ಲ ಇಲ್ಲ, ಬರೀ 4-6. 6 ಬಾಲ್ 24, 400 ಸ್ಟ್ರೈಕ್ ರೇಟು. ಆಕ್ಚುಲಿ 5 ಬಾಲು, ಒಂದು ವೈಡ್ ಹೋಗಿ ಅಲ್ಲಿ ಹಿಂದೆ ಹೋಯ್ತಲ್ಲ, ಅದರಿಂದ 6 ಬಾಲ್ ಅಂತ ಕೌಂಟ್ ಮಾಡ್ಬಿಟ್ಟಿದ್ದಾರೆ ಪಾಪ. ಇದು ಫಸ್ಟ್ ಡಾಟ್ ಬಾಲ್ ಆಡ್ತಾ ಇರೋದವರು. ಚಿತ್ರದುರ್ಗ ಕಲ್ಲಿನ ಕೋಟೆ. ಶಶಾಂಕ್ ಅವರೇ, ಇಡೀ ಭಾರತದಲ್ಲಿ ದೊಡ್ಡ ಕೋಟೆಗಳಲ್ಲಿ ಒಂದು ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನ ಇಲ್ಲಿ ಕುಂದಾನಗರಿ ಬೆಳಗಾವಿ ಹುಡುಗಿರು ದಂಡಿಸ್ತಾ ಇದ್ದಾರೆ. ಗ್ರೌಂಡ್ ಫೀಲ್ಡಿಂಗ್ ಅಂತೂ ಅಲ್ಟಿಮೇಟ್. ಚಾನ್ಸ್ ಇದೆ ಅಂತ ಅಂದ್ರೆ ಬಿಟ್ಕೊಡಲ್ಲ ಫೀಲ್ಡಿಂಗ್ ಅಲ್ಲಿ. ಬಟ್ ಇಲ್ಲಿ ಕೋಟೆ ಭೇದಿಸ್ಬೇಕು ಅಂತ ಅಂದ್ರೆ ಮೇಲಿಂದನೇ ಭೇದಿಸ್ಬೇಕು ಅಂತ ಹೇಳಿ ಏರಿಯಲ್ ರೂಟ್ ನ ತಗೊಂಡಿರೋದು ಕವಿತಾ. ಸಿಕ್ಸರ್ಸ್ಗಳನ್ನ ಹೊಡಿತಾ. ಕಲ್ಬಂಡೆ ತೂರ್ಕೊಂಡು ಹೋಗೋಕ್ಕಾಗಲ್ಲ, ಒನಕೆ ಓಬವ್ವ ನಿಂತಿರ್ತಾರೆ ಮೇಲಿಂದ ಹೊಟ್ಟೋಗೋಣ ಅಂತ. ಶಶಾಂಕ್ ನೀವೇ ಹೇಳಿದಾಗೆ ಕೋಟೆನ ಭೇದಿಸೋಕ್ಕಾಗಲ್ಲ, ಜಂಪ್ ಮಾಡಬೇಕಾಗತ್ತೆ. ನಾನೆಲ್ಲ ಹೇಳಿದ್ದು ಶ್ರೀನಿವಾಸ್ ಮೂರ್ತಿ ಅವರು. ವಾವ್, ಸೀದಾ ಹೊಡೆದಿದ್ದಾರೆ. ನಾನೇನು ಕಮ್ಮಿ ಇಲ್ಲ ಅಂತಾರೆ. ಅಮೃತವಾದಂತ ಏಟು. ಓವರ್ ಮುಕ್ತಾಯ ಆಗುತ್ತೆ. ದುಬಾರಿ ಓವರ್ ಆಗಿದೆ ಇದು ಚಿತ್ರದುರ್ಗಗೆ. ಚಿತ್ರದುರ್ಗ ಅಂತ ಬಲಿಷ್ಠ ಬೌಲಿಂಗ್ ಮೇಲೆನೆ ಈ ತರ ಬ್ಯಾಟ್ ಬೀಸಿದ್ದಾರೆ ಅಂತ ಅಂದ್ರೆ ಇವತ್ತೇನೋ ಒಡೆಯೋ ಮೂಡ್ನಲ್ಲೇನೆ ಬಂದಿದ್ದಾರೆ. ಸಮುದ್ರ ಮಂಥನದಿಂದ ಅಮೃತ ಬರುತ್ತೆ ಅಂದ್ರೆ ಇವ್ರು ಹೇಳ್ತಾರೆ ನಮ್ಮ ಮನೆತನದಿಂದಾನೇ ಅಮೃತ ಬಂದಿದೆ ಅಂತ. ನಂಗೆ ಯಾಕೋ ಇವತ್ತು ಫಸ್ಟ್ ಹಾಫ್ ಸೆಂಚುರಿಯನ್ನ ನೋಡ್ತೀವಿ ಈ ಟೂರ್ನಮೆಂಟ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ. 2 ಓವರ್ಲಿ 25 ಮಾಡಿದ್ದಾರೆ, ಇನ್ನು 3 ಓವರ್ ಬಾಕಿ ಇದೆ ಅಂತ ಲೆಕ್ಕಾಚಾರ ಹಾಕಿರೋದು ನೀವು. ಅದಕ್ಕೆ ಸೇಫ್ ಆಗಿ ಇವತ್ತು ಅಂದ್ಬಿಟ್ಟೆ, ಈ ಮ್ಯಾಚ್ ಅಲ್ಲಿ ಅನ್ಲಿಲ್ಲ. ಬಟ್ ಕವಿತಾ ಅವರಿಗೆ ಒಳ್ಳೆ ಚಾನ್ಸ್ ಇದೆ. ಶಾಟ್ ಈ ತರ ಹೊಡೆದ್ರೆ 100% ಹೊಡೆದೇ ಹೊಡಿತಾರೆ. 31 ಬ್ಯಾಟಿಂಗ್ ಆಡ್ತಾ ಇರೋದು ಕವಿತಾ. ನಮ್ಮ ಲೋಕಲ್ ಕ್ರಿಕೆಟ್ ಅಲ್ಲಿ ಕೇಳ್ತಾರೆ ಏನಪ್ಪ ಬ್ರೇಕ್ಫಾಸ್ಟ್ಗೆ ಏನ್ ತಿನ್ಕೊಂಬಂದ್ರಿ ಅಂತ. ಸೊ ಕವಿತಾ ಅವ್ರ ಡಯಟ್ ಏನು ಗೊತ್ತು, ಇನ್ನೂ ಏನು ಕೊಟ್ಟಿಲ್ಲ. ಆ ಹಸಿವು ಇವ್ರ ಮೇಲೆ ತೀರಿಸ್ಕೋತಾ ಇದೀರ ಈಗ. ಕಾಂಬಾಕ್ಸ್ ಕಡೆ ನೋಡಿ ಹೇಳ್ತಿದ್ರೆ ಇನ್ನು ನಾನು ಬೆಳಗ್ಗೆ ಟಿಫನ್ ಮಾಡಿಲ್ಲ ಅಂತ. ಕವಿತಾ ಅವರು ಒಂದೊಂದು 6-4 ಹೊಡಿತಿದ್ದಂಗೆನೆ ಇಲ್ಲಿ ಡ್ಯಾನ್ಸ್ ಸ್ಟೆಪ್ಸ್ಗಳು ಅವರ ಡಗೌಟ್ ನಲ್ಲಿ. ಕವಿತಾ ಈ ತರ ಹೊಡಿತಾ ಇದ್ರೆ ಪ್ರೇಕ್ಷಕರೆಲ್ಲ ಸವಿತಾ ಆಗ್ತಾರೆ, ಸವಿತಾ ಇರ್ತಾರೆ. ಬಂತು ಇನ್ನೊಂದು ಬಿಗ್ ಹಿಟ್.
ಇದು ಕ್ಲಿಯರ್ ಆಗತ್ತೆ. ಇದು 6. ಗಗನ ಚುಕ್ಕಿ ಬರ ಚುಕ್ಕಿ ಅದು ಬರ್ತಿರೋದು ಕವಿತಾ ಅವರ ಬ್ಯಾಟಿಂದ. ಅವ್ರ ಬ್ಯಾಟಿಂಗ್ನ ಸವಿತಾ ಶಶಾಂಕ್ ಹೇಳಿ. ಹೇಳಕ್ ಟೈಮ್ ಕೊಡ್ಬೇಕಲ್ಲ ಇವರು, ಹಂಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೋ ಬಾಲ್, ಒಂದೇ ಒಂದು ರನ್ನು ಅಂತ ಹೇಳ್ತಾರೆ. ಬೆಳಗಾಂ ಅಂದ ಕ್ಷಣ ನಮಗೆ ನೆನಪಾಗೋದೆ ಕಿತ್ತೂರಿನ ರಾಣಿ ಚೆನ್ನಮ್ಮ, ಚಂಡಿ ಚಾಮುಂಡಿ. ಇವಾಗ ಇಲ್ಲ ಆಗ್ತಿದ್ದಾಳೆ ಕವಿತಾ ಅವರು. 50 ರನ್ಗಳ ಜೊತೆ ಆಟ, ಓಪನಿಂಗ್ ಪಾರ್ಟ್ನರ್ಶಿಪ್. 3ನೇ ಇನ್ನಿಂಗ್ಸ್ ಇವತ್ತು ನೋಡ್ತಾ ಇರೋದು, 3ರಲ್ಲೂ ಕೂಡ ಓಪನಿಂಗ್ ಪಾರ್ಟ್ನರ್ಶಿಪ್ 50. ಇವತ್ತೇನು ವಿಕೆಟೇ ಬೀಳಲ್ವಾ ಇವತ್ತು? ವಿಕೆಟ್ಲೆಸ್ ಡೇನಾ ಇವತ್ತು? ಗುರು ಪೂರ್ಣಿಮೆ ದಿವಸ ಈ ತರ ಆಗೋದೇನು ಗೊತ್ತಾ? ಅಮಾವಾಸ್ಯೆಗೆ ಪೌರ್ಣಮಿಗೂ ಇವತ್ತು ಪೌರ್ಣಮಿ. ಗುರು ಪೌರ್ಣಮಿ. ಕ್ಲೀನ್ ಬಾಲ್. ಇವತ್ತಿನ ಮೊದಲ ವಿಕೆಟ್ ನೋಡ್ತಾ ಇರೋದು ತೇಜಸ್ವಿನಿ ಅವರು ವಿಕೆಟ್ ಪಡ್ಕೊಂಡು ಓವರ್ನ ಮುಗಿಸ್ತಾರೆ. 50ಕ್ಕೆ 1 ಬೆಳಗಾವಿ ಕ್ವೀನ್ಸ್. ಜೊತೆ ಆಟ ಮುರಿದಿರೋದು ತೇಜಸ್ವಿನಿ ಅವರ ತೇಜಸ್ಸು ಬೇಕಾಯ್ತು ಈ ವಿಕೆಟ್ನ ಪಡ್ಕೊಳ್ಳೋಷ್ಟೇ. ಮೂರನೇ ಕ್ರಮಾಂಕದಲ್ಲಿ ಇವಾಗ ಬರ್ತಾ ಇದ್ರೆ ಬೆಡಗಿ ಸಪ್ತಮಿ ಗೌಡ, ಜರ್ಸಿ ನಂಬರ್ 7. ಧೋನಿ ಅವರು ಅಭಿಮಾನಿಸಿದೆ. ನೀವು ಕೇಳ್ತೀರಿ ಶಶಾಂಕ್ ಅವರು, ಎಲ್ಲ ಕ್ಯಾಪ್ಟನ್ಸ್ಗಳು ಜರ್ಸಿ ನಂಬರ್ 7 ಹಾಕಿರ್ತಾರೆ ಅಂತ. ಬಹುಶಃ 7 ಏನಂತೀರಾ ಸರ್ ಇದ್ರ ಬಗ್ಗೆ? 7 ಬಗ್ಗೆ ಏನನ್ನಲ್ಲ, ಎಲ್ಲ MSD ಫ್ಯಾನ್ಸ್ ಅಷ್ಟೇನೆ. 7 ಹಾಕೊಂಡ್ರೆ 7ಗೆ ಇದೆ ಅಂತ ಎಲ್ಲರೂ 7 ಹಾಕೊಂತಾ ಇದಾರಪ್ಪ. ಆ ಮನುಷ್ಯನ ಏಳಿಗೆ ನೋಡಿ. ಸಾಕಾತೇಟಿದು, ಯಾರು ತಡೆಯೋಕ್ಕಾಗಲ್ಲ. ಕವಿತಾ ಅವರಿಂದ ಬಂದಿರುವಂತ ಇನ್ನೊಂದು ಆಕರ್ಷಕ ಬೌಂಡ್ರಿ. ಅವರ ವೈಯಕ್ತಿಕ ಮೊತ್ತ 41. ಚಿಂದಿ ಬ್ಯಾಟಿಂಗ್. ಇವ್ರು ಇಲ್ಲ ಬೌಂಡ್ರೀಸು ಇಲ್ಲ ಡಾಟ್ಸು. ಬ್ಯಾಟಿಂಗ್ ತಾಗಿದ್ರೆ 6, 4 ಅಷ್ಟೇ, ಇಲ್ಲ ಡಾಟ್ ಬಾಲ್ ಆಡಬೇಕು. ಇವ್ರು ಹಿಂಗೆ ಬ್ಯಾಟಿಂಗ್ ಆಡ್ತಾರೆ. ತಿಂಡಿ ತಿಂದೆ ಅಂದ್ರೆ ಪ್ರಾಬಬ್ಲಿ ಅವ್ರ ಟೀಮ್ ಏನ್ ಮಾಡ್ತಾರೆ ಗೊತ್ತಾ? ಇಡೀ ದಿನ ಇವ್ರಿಗೆ ತಿಂಡಿ ತಿನ್ಸಲ್ಲ. ಉಪವಾಸದಲ್ಲಿ ಇಟ್ಟಿದ್ರೇನೆ ಇವ್ರು ಹಿಂಗೆ ಆಡ್ತಾರೆ, ಮ್ಯಾಚ್ ಗೆಲ್ಲಿಸ್ತಾರೆ. ಮತ್ತೆ 4 ಫೀಲ್ಡ್ ಒಳಗಡೆ ಇರೋರ್ಗಿಂತ ಫೀಲ್ಡ್ ಆಚೆ ಇರೋರೇ ಫೀಲ್ಡಿಂಗ್ ಮಾಡಿದ್ದಾರೆ. ಇವ್ರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಇವತ್ತು 45ರಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋದು. 1 ಹಿಟ್ ಅವೇ ಅಷ್ಟೇನೆ. ಮೊಟ್ಟ ಮೊದಲ ಹಾಫ್ ಸೆಂಚುರಿಯನ್ ಆಗ್ತಾರೆ ಕವಿತಾ ಅವರು 50 ಹೊಡಿದ್ರೆ. ಇನ್ನ ಇಲ್ಲ ಬೇಕು. 45ರಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಒಳ್ಳೆ ಕಂಬ್ಯಾಕ್ ಇದು ಶೋಭಾ ಅವರಿಂದ. ಬೌಂಡ್ರಿನ ಬಿಟ್ಕೊಟ್ರು ಡಾಟ್ ಬಾಲ್, ಬೌಂಡ್ರಿನ ಬಿಟ್ಕೊಟ್ರೆ ಡಾಟ್ ಬಾಲ್. ಈ ಬಾಲ್ ಏನಾಗುತ್ತೆ ಪ್ರಶ್ನೆ ಇದೆ. ಶೋಭಾ ಅವರು ಇಲ್ಲಿ ಬೌಲರ ಬ್ಯಾಟರಾ? ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ದಾರೆ ಅಲ್ಲಿ. ಶ್ರಾವ್ಯ ನಾಯಕಿ. ಸುಭದ್ರ ಹಂತದಲ್ಲಿದೆ ತಂಡ. 59ಕ್ಕೆ 1. ಅವಾಗ ಸ್ಟ್ರೈಕ್ ನಲ್ಲಿ ಇಳಿತಾ ಇರೋದು. ಇನ್ನು 7 ಬಾಲ್ ಬಾಕಿ ಇದೆ ಇನ್ನಿಂಗ್ಸ್ ನಲ್ಲಿ. ಫುಲ್ ಟಾಸು ಹಿಂದೆ ಹೋಗಿರೋದ್ರಿಂದ ಡಿಕ್ಲೇರ್ಡ್ 1 ರನ್. ಸೊ ಹಾಗಾಗಿ ಸ್ಟ್ರೈಕ್ ವಾಪಸ್ ಅವರೇ ಉಳಿಸ್ಕೋತಾರೆ. ಬೇಕಾಗಿರೋ 4 ರನ್ ಅಷ್ಟೇ ಕವಿತಾ ಅವ್ರಿಗೆ ಮೊಟ್ಟ ಮೊದಲ ಹಾಫ್ ಸೆಂಚುರಿನ ಹೊಡೆಯೋದಕ್ಕೆ. ಲಾಸ್ಟ್ ಓವರ್ ನಲ್ಲಿ ಎಷ್ಟು ಬಾಲ್ ಫೇಸ್ ಮಾಡೋದಕ್ಕೆ ಸಿಗುತ್ತೆ? 60, ಇವ್ರದೇ 46. ಸ್ಟ್ರೈಕ್ ನಲ್ಲಿ ಇವಾಗ ಸಪ್ತಮಿ ಗೌಡ ಅವ್ರು ಇರ್ಬೇಕಾಗುತ್ತೆ, ಯಾಕೆಂದ್ರೆ ಒಂದು ಡಿಕ್ಲೇರ್ಡ್ ರನ್ ಬಂದಿರೋ ಕಾರಣ. ಸೊ ಕ್ಯೂಪಿಎಲ್ನ ವೀಕ್ಷಣೆ ಮಾಡೋದಕ್ಕೆ ಸೃಷ್ಟಿ ಲೋಕೇಶ್ ಅವರು ಆಗಮಿಸ್ಕೊಂಡಿದ್ರೆ ಬೆಳಗಾವಿ ತಂಡದ ಓನರ್. ಥ್ಯಾಂಕ್ ಯು ಸರ್, ನಿಮಗೆ ಸ್ವಾಗತ. ನಿಮಗೆ ಖುಷಿಯಾಗಿರ್ತಾರೆ ಈ ಪರ್ಫಾರ್ಮೆನ್ಸ್ ನ ನೋಡಿ. ಎಂತ ಬ್ಯಾಟಿಂಗು ಕವಿತಾ ಅವರಿಂದ. 18 ಬಾಲಲ್ಲಿ 46 ರನ್, ಅಂದ್ರೆ 4 ಓವರ್ ಆಗಿರೋದು. ಇವರೇ 3 ಓವರ್ ಫೇಸ್ ಮಾಡಿದ್ದಾರೆ. ಸ್ಟಾರ್ ಸ್ಟ್ರೈಕರ್ ಕವಿತಾ. ಈಗ ಸಿಂಗಲ್ ತಗೊಂಡು ಸ್ಟ್ರೈಕ್ ಕೊಡ್ತಾರ ಸಪ್ತಮಿ ಅವರು ಕವಿತಾ ಅವ್ರಿಗೆ? ಕಡೆ ಓವರ್ ಇದು ದಾಖಲೆ. ಪ್ರಾವಿಡೆಂಟ್ QPL ಅಲ್ಲಿ ಆಗುತ್ತೆ. ಫಸ್ಟ್ ಪ್ಲೇಯರ್ ಅರ್ಧ ಶತಕ ಹೊಡೆಯೋದು ಕವಿತಾ ಅವರು. ಕಡೆ ಓವರ್ ಇದು. ಇನ್ನು 15 ರನ್ ಬಂದ್ರೆ ಹೈಯೆಸ್ಟ್ ಟೀಮ್ ಟೋಟಲ್ ಆಗುತ್ತೆ. 74 2 ತಂಡಗಳು ಹೊಡೆದಿರೋದು, ಕೋಲಾರ ಹಾಗೂ ಬೆಂಗಳೂರು. 75 ಹೊಡೆದ್ರೆ ಈ ಟೂರ್ನಮೆಂಟ್ ಅಲ್ಲೇ ಹೈಯೆಸ್ಟ್ ಟೋಟಲ್ ಆಗುತ್ತೆ. ಅದಕ್ಕೆ ಬೇಕಾಗಿರೋದು 14, ಇವ್ರಿಗೆ ಬೇಕಾಗಿರೋದು 4. 1 ಹಿಟ್ ಅವೇ. ಬರ್ಲಿ ಚಪ್ಪಾಳೆ. ಈ ಬಾಲೆ ಬರುತ್ತಾ 4. ಈ ಟೂರ್ನಮೆಂಟ್ ಮೊಟ್ಟ ಮೊದಲನೇ ಅರ್ಧ ಶತಕ ಯಾರು ಗಳಿಸಿರೋದು ಅಂದ್ರೆ ಅದು ಕವಿತಾ ಅವರು.
ರೆಕಾರ್ಡ್ ಮಾಡಿದ್ದಾರೆ ಪ್ರಾವಿಡೆಂಟ್ QPL ಅಲ್ಲಿ 5 ಓವರ್ ಮ್ಯಾಚ್ ಅಲ್ಲಿ 15 ಹೊಡೆದಿರೋ ಏಕೈಕ ಬ್ಯಾಟರ್. ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್, ಸೂಪರ್ ಸಂಡೇ ಆಗಿದೆ ಕವಿತಾ ಅವ್ರಿಗೆ. 65 ರನ್ಗಳು ಬಂದಿರೋದು ಬೆಳಗಾವಿಗೆ. ಇನ್ನೂ ಮುಗ್ದಿಲ್ಲ ಅಂತ ಗೊತ್ತು, ಇನ್ನೂ 3 ಬಾಲ್ ಇದೆ, ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನೋಡ್ತಾರೆ. ಅವರ ಸ್ಕೋರ್ನ ಯಾರು ಹತ್ರಕ್ಕೂ ಬರಬಾರ್ದು, ಆ ರೀತಿ ಒಂದು ಸ್ಕೋರ್ನ ಸೆಟ್ ಮಾಡೋಣ ಅಂತ ನೋಡ್ತಾರೆ ಕವಿತಾ. ಹೈಯೆಸ್ಟ್ ಟೋಟಲ್ನ ಬ್ರೇಕ್ ಮಾಡೋದಕ್ಕಾಗುತ್ತಾ? ನೋ ಬಾಲ್. ಇದೆಲ್ಲ ಹೆಲ್ಪ್ ಮಾಡುತ್ತೆ ಹೈಯೆಸ್ಟ್ ಟೋಟಲ್ ಮಾಡಬೇಕು ಅಂತ ಅಂದ್ರೆ. 9 ರನ್ ಬೇಕಿನ್ನು ಹೈಯೆಸ್ಟ್ ಟೋಟಲ್ ಆಗೋಕೆ. ಶ್ರೀನಿವಾಸ್ ಮೂರ್ತಿ ಸರ್ ಹೇಳ್ತಾ ಇದ್ರು, ಶಶಾಂಕ್ ಇವತ್ತು ಗುರುಪೂರ್ಣಿಮೆ, ಗುರುಗಳ ಆಶೀರ್ವಾದ ಇದೆ ಇಲ್ಲಿ ಬ್ಯಾಟರ್ ಮೇಲೆ. ಯಾವ ತರ ಟಚ್ ಅಲ್ಲಿದ್ದಾರೆ ಅಂದ್ರೆ ಇವತ್ತು ಮುಟ್ಟಿದ್ದೆಲ್ಲ ಚಿನ್ನ, ಅಂದ್ರೆ ಇದು ಚಿನ್ನದಂತ ಇನ್ನಿಂಗ್ಸ್. ರಣ ಫಾರ್ಮ್ ನಲ್ಲಿದ್ದಾರೆ. ಹೈಯೆಸ್ಟ್ ಸ್ಕೋರ್ ಆಗೋ ಸಾಧ್ಯತೆ ಇದೆ. 72 ಸ್ಕೋರ್. ಈಗ ಇನ್ನೊಂದು 4 ಬಂತು ಅಂದ್ರೆ ಆ ದಾಖಲೆ ಕೂಡ ಬೆಳಗಾವಿಗೆ ಆಗುತ್ತೆ. 74 ಮಾಡಿರೋದು ಬೆಂಗಳೂರು. ಅತಿ ಹೆಚ್ಚು ಮೊತ್ತ ಒಂದು ಇನ್ನಿಂಗ್ಸ್ ನಲ್ಲಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಬೆಳಗಾವಿ ಕ್ವೀನ್ಸ್ ಹೆಸರಿಗೆ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಕವಿತಾ ಗೌಡ ಅವರ ಕೃಪಾ ಕಟಾಕ್ಷ. ಅರ್ಧ ಶತಕ ಸಿಡಿಸಿದ್ರು, ಹೈಯೆಸ್ಟ್ ಟೋಟಲ್. ಅದು ಯಾರ ಮೇಲೆ? ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬೌಲಿಂಗ್ ಲೈನ್ ಅಪ್ ಚಿತ್ರದುರ್ಗ ಕ್ವೀನ್ಸ್ ಮೇಲೆ ಹೊಡೆದಿರೋದು. ಅತಿ ಕಡಿಮೆ ಮೊತ್ತನೂ ಅವರೇ ಕೊಟ್ಟಿರೋದು, ಅತಿ ಜಾಸ್ತಿ ಮೊತ್ತನೂ ಅವರೇ ಕೊಟ್ಟಿರೋದು ಈ ಟೂರ್ನಮೆಂಟ್ ನಲ್ಲಿ. ಚಿತ್ರದುರ್ಗ ವಿರುದ್ಧ ದುರ್ಗಾ ಅವತಾರ ತಾಳಿರೋ ಕವಿತಾ ಗೌಡ ಅವರು ಚಿತ್ರದುರ್ಗ ವಿರುದ್ಧ ಚಿತ್ರಾನ್ನ ಮಾಡ್ತಾ ಇದ್ದಾರೆ ಕವಿತಾ. ಎಲ್ರಿಗೂ ಬೆಳಗಾವಿ ಕುಂದನ ಸ್ವೀಟ್ ಆಗಿ ಕೊಡ್ತಾ ಇರೋದು ಇವಾಗ. ಕಡೆ ಡೆಲಿವರಿ. ಈ ಇನ್ನಿಂಗ್ಸ್ 76 ಆಗಿದೆ ಸ್ಕೋರು. ಇದು ನೋ ಬಾಲ್ ಆಗೋ ಸಾಧ್ಯತೆ ಇದೆ. ಹೌದು, ನೋ ಬಾಲ್ಗೆ 4 ಕೂಡ ಬಾರಿಸಿರೋದು. 81 ಅಂದ್ರೆ ಫಸ್ಟ್ ಟೈಮ್ 80ರ ಗಡಿ ದಾಟಿರೋದು QPL ಅಲ್ಲಿ. ಅನ್ಬಿಲೀವಬಲ್ ಬ್ಯಾಟಿಂಗ್. ಎಂತ ಬ್ಯಾಟಿಂಗ್ ಇದು! ಬ್ರಿಲಿಯಂಟ್ ಪರ್ಫಾರ್ಮರ್ ಇವರು. ಒಂಚೂರು ಬೆವರಿಲ್ಲ. ಎದುರಾಳಿ ತಂಡಕ್ಕೆ ನೀರು ಕುಡಿಸ್ತಾ ಇದ್ದಾರೆ ಕವಿತಾ ಗೌಡ. 64 ರನ್ಗಳು. 70 ಮಾಡ್ಬೋದಾ? 64. ಚೆನ್ನಾಗಿ ಸ್ಟಾಪ್ ಮಾಡ್ತಾರೆ. 65 ರನ್ಗಳು ಕವಿತಾ ಗೌಡ ಅವರ ಬ್ಯಾಟ್ನಿಂದ ಬಂದಿದ್ದು. ಒಟ್ಟಾರೆಯಾಗಿ 82. ಟಿವಿ ಅಂಪೈರ್ಗೆ ಹೋಗಿದ್ದಾರೆ ಬೌಂಡ್ರಿ ಚೆಕ್ ಮಾಡೋದಕ್ಕೆ. ಬರಿಗಣ್ಣಿನಲ್ಲಿ ಸೇವ್ ಮಾಡಿದ್ದಾರೆ ಅಂತ ಕಾಣ್ತು. ನಮ್ಮ ಟಿವಿ ಪರ್ದೆ ಮೇಲೆ ನಮ್ಮ ಲೋಕೇಶ್ ಅವರು, ಸೃಷ್ಟಿ ತಂಡ ಅವರದೇ ಆದಂತಹ ತಂಡ ಇದೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ KTPL ಅನ್ನ ನಡೆಸಿದಂತಹ ರೂಪಾರಿಗಳು ಸೃಷ್ಟಿ ಲೋಕೇಶ್ ಅವರು ದಂಪತಿಗಳಿದ್ದಾರೆ. ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚು ಟೆನ್ನಿಸ್ ಬಾಲ್ ನಲ್ಲಿ ಯಾರಾದ್ರೂ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಲೋಕೇಶ್ ಅವರು ದಂಪತಿಗಳು ಇಲ್ಲೇ ಇದ್ದಾರೆ. ಇಬ್ರು ಕೂಡ ಸ್ವಾಗತ ಸುಸ್ವಾಗತ ಲೋಕೇಶ್ ಅವರೇ ನಿಮಗೆ. ಟಿವಿ ಅಂಪೈರ್ ಬರ ಹೋಗಿದ್ರೆ ಯಾವ ನಿರ್ಣಯ ಬರುತ್ತೆ ಕಾದ್ ನೋಡ್ಬೇಕಿದೆ. ಇನ್ನಿಂಗ್ಸ್ ಆಯ್ತು, ಇಬ್ರು ಒಳಗಡೆ ಬರ್ಬೋದು ಆರಾಮಾಗಿ. ಫೈನಲ್ ಟಾರ್ಗೆಟ್ ಏನು ಅಂತ ನಿಮಗೆ ತಿಳಿಸಲಾಗುತ್ತೆ. ನೀವು ರೆಡಿಯಾಗಿ ಫೀಲ್ಡಿಂಗ್ಗೆ, ನೀವು ರೆಡಿಯಾಗಿ ಬ್ಯಾಟಿಂಗ್ಗೆ. ಏನೋ 1-2 ರನ್ ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೇ. ಬಟ್ ಇನ್ನಿಂಗ್ಸ್ ಅಂತೂ ಮುಕ್ತಾಯ ಆಗಿದೆ. ಲೀಗಲ್ ಡೆಲಿವರಿ ಇದು. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ. ಟಾರ್ಗೆಟ್ ಏನು ಅಂತ ಕೆಲವೇ ಕ್ಷಣಗಳಲ್ಲಿ ನಿಮಗೆ ತಿಳಿಸ್ತೀವಿ. ಟಾಸ್ ಸೋತ್ರು ಕೂಡ ಮ್ಯಾಚ್ ಗೆಲ್ಲೋ ಸಾಧ್ಯತೆ ಇಲ್ಲಿ ಬೆಳಗಾವಿಗಿರೋದು. ಯಾಕಂದ್ರೆ ಇಡೀ ಟೂರ್ನಮೆಂಟಲ್ಲೇ ಈ ಥರ ಟೋಟಲ್ ನಾವು ನೋಡೇ ಇಲ್ಲ. ಮುಂದೆ ನೋಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ. ಕವಿತಾ ಅವರು ಬರೀ ಎದುರಾಳಿಗೆ ನೀರು ಕುಡಿಸಿದ್ದಲ್ಲ, ಕಾಮೆಂಟೇಟರ್ಸ್ಗೂ ನೀರು ಕುಡಿಸಿದ್ದಾರೆ. ಯಾಕೆಂದ್ರೆ ಬಿಡುವಿಲ್ಲದೆ 4-6 ಬಾರಿಸಿರೋದ್ರಿಂದ ನಮಗೂ ಟೈಮ್ ಕೊಡ್ಲಿಲ್ಲ. ಅಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೇನು ಗೊತ್ತಾ, ಈ ಮ್ಯಾಚ್ ಏನಾದ್ರು ಮದನ್ ಮಡಿಕೇರಿ ಅವರು ಅಂಪೈರ್ ಮಾಡಿದ್ರೆ ಸುಸ್ತಾಗ್ಬಿಡೋರು. ನೆಕ್ಸ್ಟ್ ಇನ್ ಬರ್ತಿರ್ಲಿಲ್ಲ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡಕ್ ಆಗ್ತಿರ್ಲಿಲ್ಲ ಅವ್ರನ್ನ. ಅವರು ಗ್ಲೂಕೋಸ್ ನಮಗ್ ಕೂಡಿ ಅಂದಿರೋರು.
ಇವಾಗ ಈ ಟೆನ್ಷನ್ ಹೋಗುತ್ತೆ, ಈ ಟೆನ್ಷನ್ ಹೋಗುತ್ತೆ. ಡಿಫೆಂಡ್ ಮಾಡಿದ್ರೆ ಮಾಡಬೇಡಿ ಮಾಡಿ ವಾಪಸ್ ಅವ್ರು ಬೋರ ಇರ್ಲಿಲ್ಲ ಅವರು ತೋರಿಸ್ಬೇಕಲ್ವಾ ಟಿವಿ ಅಂಪೈರ್ ಟಿವಿ ತೋರಿಸ್ಮೇಲೆ ಅವ್ರು ಕೊಡೋದು ಸರ್ ಟಿವಿ ಅಂಪೈರ್ ಕೊಡೋದು ಅಲ್ಲ ಸರ್ ಇದೇನು ಸರ್ ಇದು ಬೋರು ಹೆಂಗಾಗಲ್ಲ ಟೋಟಲ್ 4 ಇದೆ. ಎಷ್ಟು ಟೋಟಲ್? ಅಲ್ಲ ಅವ್ನು ತೋರಿಸ್ಮೇಲೆ ಕೊಡೋಕ್ಕೆ ಇವರೇ ಕೊಡ್ಬೋದಲ್ಲ. ಅಲ್ಲ ಅವ್ರು ನೋಡಿ ಜನಕ್ಕೆ ತೋರಿಸಲ್ಲ ಅಂತಂದ್ರೆ ತರ್ಡ್ ಅಂಪೈರ್ ಏನಿರ್ಬೇಕು ಸರ್? ನಾನೇ ಓನರ್ ಆಗಿದ್ರೆ ಇದೆಲ್ಲ ಫೋರ ಒಪ್ಕೋತಾನೆ ಇರಲಿಲ್ಲ ಸರ್. ಆಯ್ತು ಬಿಡೋಣ ಅಂತ ತೋರಿಸ್ಲಿ ನಿನ್ನೆಯಿಂದ ಹೇಳ್ತಿದ್ದಲ್ಲ KTPL ಇವರೇ ರೂವಾರಿಗಳು ಟೆನ್ನಿಸ್ ಬಾಲಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ. ಟೆನ್ನಿಸ್ ಬಾಲ್ ಆಡ್ತಾ ಇದ್ರು ಇವಾಗ ಮತ್ತೆ ಮಾಡ್ತಾರೆ ಸರ್, ಡಿಸೆಂಬರ್ಗೆ ಮಾಡ್ತಾರೆ 2 ಕೋಟಿದು. Even I thought it was one run. I didn't see. I wanted to see. Even I want to see. ಛೇ ಛೇ ಸೂಪರ್, ನಂಗೆ ಇಷ್ಟ ಆಯ್ತು. ಕೆಳಗಡೆ ಹಾಕಿ ಅಂತ ಹೇಳ್ತಾರೆ. ಇಲ್ಲ 81 ಹೊಡಿಸ್ಕೊಂಡ್ರು ಅಯ್ಯೋ 4 ಅಂತಾರೆ ಹೋಗ್ಲಿ ಅಂತ ಬಿಡ್ಲಿಲ್ಲ. ನಾನು ಹೊಡಿತೀವಿ 82 ಹೊಡಿತೀವಿ ಹಾಕಿ ಅಂತ. ಹಾಂ ಒಂದು ನಿಮಿಷ. ಚಿಕನ್ ಮಾಡ್ಕೊಂಡು ಬನ್ನಿ ಬೇಕಾದ್ರೆ 5 ನಿಮಿಷ ನೀವು ಹೋಗಿ ಬೇಡಪ್ಪ ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಾವಿಡೆಂಟ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದರ 2ನೇ ಪಂದ್ಯದ ಮೊದಲನೇ ಇನ್ನಿಂಗ್ಸ್ ಈಗಷ್ಟೇ ಮುಕ್ತಾಯಗೊಂಡಿದೆ. ಒಂದು ಅದ್ಭುತವಾದಂತಹ ಒನ್ ಆಫ್ ದಿ ಹೈಯೆಸ್ಟ್ ಸ್ಕೋರ್ ಅನ್ನ ಪಡೆದಿದೆ ನಮ್ಮ ಬೆಳಗಾವಿ ಟೀಮ್ ಅವರು. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾದ್ರೆ ಅದಕ್ಕೂ ಮೊದಲು ನಮ್ಮ ಜೊತೆಗೊಬ್ರು ಮುಖ್ಯ ಅತಿಥಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಸಮಯ. ಲೋಕೇಶ್ ಸರ್, ಬಟ್ ಅವರೆಲ್ಲರೂ ಸೃಷ್ಟಿ ಲೋಕೇಶ್ ಅಂತ ಹೇಳಿ ಕರೀತಾರೆ. ಸರ್ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಇನ್ನೂ ಚೆನ್ನಾಗಾದ್ರಿ ಅಂತ ಅನ್ಸುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ. ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ಇನ್ನೂ ಚೆನ್ನಾಗಾಗಿರ್ತೀರಾ ನೀವು ಅಂತ. ಇಲ್ಲ, ಆಕ್ಚುಲಿ ಲಾಸ್ಟ್ ಮ್ಯಾಚ್ ಸ್ವಲ್ಪ ಮಿಸ್ಟೇಕ್ಸ್ ಆಯ್ತು. ಲಾಸ್ಟ್ ಮ್ಯಾಚ್ ಗೆದ್ಬಿಟ್ಟಿದ್ರೆ ಟಾಪಲ್ಲಿ ಇರ್ತಾ ಇದ್ವಿ. ಸೊ ಎನಿಯೋ ಲೈಕ್ ಈ ಮ್ಯಾಚು ನಾವು ರನ್ ರೇಟಲ್ಲಿ ಗೆಲ್ಲಬೇಕು, ನೆಕ್ಸ್ಟ್ ಮ್ಯಾಚಲ್ಲೂ ಇದೇ ಮಾರ್ಜಿನಲ್ಲಿ ಗೆಲ್ಲಬೇಕು. ಅವಾಗಿದ್ರೆ ಮಾತ್ರ ನಮಗೇನೋ ನೆಕ್ಸ್ಟ್ ಕ್ವಾಲಿಫೈ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಹೋಪ್ ಫಾರ್ ಬೆಸ್ಟ್ ಅಷ್ಟೇ. ಅಂಡ್ ಹಾಫ್ ಸೆಂಚುರಿ ಕೂಡ ನಿಮ್ಮ ತಂಡದ ಪಾಲಾಗಿದೆ, ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ? ಇಲ್ಲ, ನಾನು ಗ್ರೌಂಡ್ ಹೊಡೆ ಕ್ವಾಲಿಟೀಸ್ ಅಂತ ಫಸ್ಟ್ ಬಾಲ್ ಬಂದೆ ಅಲ್ಲಿ ಹೋಗಿ ಕುತ್ಕೊಂಡಿದ್ದೆ ಮೇಲೆ. ಫಸ್ಟ್ ಬಾಲ್ ಇಂದಾನೆ ಹೊಡೆಯಕ್ಕೆ ಶುರು ಮಾಡಿದ್ರು. ಸೊ ಒಂದು ಸ್ಕೋರ್ ಆಗತ್ತೆ, ಒಂದು ರೆಕಾರ್ಡ್ ಆಗುತ್ತೆ ಅಂತ ಅನ್ಕೊಂಡೆ ನಾನು. ಓಕೆ, ಈಗ ಬೆಳಗಾವಿ ತಂಡದ ಸೃಷ್ಟಿಕರ್ತರು ನೀವು. ಏನಾಗುತ್ತೆ, QPLನ ವಿನ್ನರ್ ಕೂಡ ನೀವೇ ಆಗಬಹುದು ಅಂತ ಅನ್ಸುತ್ತಾ? ಬೆಳಗಾವಿ ತಂಡಕ್ಕೆ ಆಪ್ಷನ್ ಇದೆ ಅಂತ ಅನಿಸ್ತಿದ್ಯಾ ನಿಮ್ಮ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ? ಇಲ್ಲ ಮೇಡಮ್, ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿ, ನಮ್ದು ಯಾವತ್ತೂ ನಮ್ಮ ಟೀಮ್ದು ಬ್ಯಾಟಿಂಗ್ ಸ್ಟ್ರಾಂಗ್. ಏನಾದ್ರು ಸ್ವಲ್ಪ ವೀಕ್ನೆಸ್ ಅಂತ ಬೌಲಿಂಗಲ್ಲಿ ಮಾತ್ರ. ಕರೆಕ್ಟ್. ಸೊ ನಮ್ಮ ಸ್ಟ್ರೆಂತ್ ಏನಿದೆ ಅದಕ್ಕೆ ನಾವು ಪ್ಲೇ ಮಾಡಬೇಕು ಅಷ್ಟೇ. ಸೊ ಅಫ್ಕೋರ್ಸ್ ಎಲ್ಲರಿಗೂ ಗೆಲ್ಲಬೇಕು ಅಂತ ಆಸೆ ಇರುತ್ತೆ, ನಮಗೂ ಗೆದ್ದೇ ಗೆಲ್ತೀವಿ. ಎಲ್ಲರೂ ಅದೇ ಹೇಳ್ತಾರೆ, ಅದೇ ಖಂಡಿತ ಸರಿ. ಇನ್ನೊಂದು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಒಂದು ವಿಭಿನ್ನವಾದಂತಹ ವಿಶೇಷವಾದಂತಹ ಪ್ರಯತ್ನ. ಈ ಕಾನ್ಸೆಪ್ಟ್ ಬಗ್ಗೆ, ಈ ಒಂದು ಹೊಸ ಪರಿಕಲ್ಪನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ?
ಇಟ್ಸ್ ನಿಜವಾಗ್ಲೂ ಒಂದು ಒಳ್ಳೆ ಇನಿಷಿಯೇಟಿವ್. ಯಾಕಂದರೆ ನಮ್ಮ ಸಚಿನ್ ಆಮೇಲೆ ಮಹೇಶ್ ಅವರೆಲ್ಲ ಒಂದು ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ. ಆಮೇಲೆ ಮೊದಲನೇ ಟೂರ್ನಮೆಂಟ್ ಮಾಡ್ಬೇಕಾದ್ರೆ ಒಂದು ಸಣ್ಣ ಪುಟ್ಟ ಆಭಾಸಗಳಾಗ್ತವೆ, ತಪ್ಪುಗಳಾಗ್ತವೆ, ಪ್ಲೇಯರ್ಸ್ ಚಾಯ್ಸು ಅದಿಲ್ಲ ಅಂತ. ಸೊ ಸೆಕೆಂಡ್ ಟೂರ್ನಮೆಂಟ್ ಬಂದಾಗ ದಿ ಬೆಸ್ಟ್ ಆಗುತ್ತೆ, ಒಳ್ಳೇದಾಗಲಿ. ಈ ಟೂರ್ನಮೆಂಟು ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರಲಿಲ್ಲ. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಗೆಲುವು ನಿಮ್ಮದಾಗಲಿ. ಶಬೀನಾ, ನಾನು ನಿಮ್ಮ ಜೊತೆ ನೋ ಪ್ರಾಬ್ಲಮ್. ಯಾಕೆಂದ್ರೆ ಸೃಷ್ಟಿ ಲೋಕೇಶ್ ಸರ್ ಅಂದ್ರೆ ನಮಗೆ ಗೊತ್ತಿಲ್ಲದ ಒಂದಿಷ್ಟು ವಿಷಯ ಇದೆ. ನಮ್ಮಂತಹ ಯುವ ಪ್ರತಿಭೆಗಳನ್ನ ನೆಲಮಂಗಲ ಮತ್ತು ಜಾಲಹಳ್ಳಿ ಕ್ರಾಸ್ ಬೆಂಗಳೂರಿನಲ್ಲಿ ಸೃಷ್ಟಿಕರ್ತರು ಇವರು. ಎಷ್ಟೊಂದು ಜನ ಅವ್ರ ಫ್ಯಾನ್ಸ್ ಅಂದ್ರೆ ಸಾವಿರಾರು ಜನ ಕ್ರಿಕೆಟರ್ಸ್ ಅನ್ನ ಬೆಳೆಸ್ತಾ ಇರೋರು ನಮ್ಮ ಸೃಷ್ಟಿ ಲೋಕೇಶ್ ಸರ್. ಅವ್ರಿಗೆ ನನ್ನ ಕಡೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬಂದಿದೆ. ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಮಾನ ಹಾಗೆ ಉಳಿಸ್ಕೋತೀನಿ. ಸೊ ನಾವು ನಮ್ಮ ದಾಸನಪುರ ಹೋಬಳಿ ನೆಲಮಂಗಲ ಅಂದರೆ ಇಟ್ಸ್ ಮೆಕ್ಕ ಆಫ್ ಕ್ರಿಕೆಟ್ ಅಂತ. ಬಹುಶಃ ಇಡೀ ಕರ್ನಾಟಕದಲ್ಲಿ ನಾವು ಅತಿ ಹೆಚ್ಚು ಟೂರ್ನಮೆಂಟ್ ಮಾಡೋದು ನಾವೇ. ಇದು ನಾನು ರೆಕಾರ್ಡ್ ಇದು. ಪ್ರತಿ ವಾರ ಒಂದು ಟೂರ್ನಮೆಂಟ್ ಇರುತ್ತೆ. ಎಲ್ಲ ಲೀಗ್ಗಳೇ, ಎಲ್ಲ ಪ್ರೀಮಿಯರ್ ಲೀಗ್ಗಳೇ. ನಾವು 40+ ಮಾಡಿದ್ದೀವಿ, ಏಜೆಂಟ್ಸ್ ಮಾಡಿದ್ದೀವಿ, ಸೆಲೆಬ್ರಿಟಿ ವರ್ಸಸ್ ಪೊಲೀಸ್ ಮಾಡಿದ್ದೀವಿ, ಆಮೇಲೆ ಇಡೀ ಸ್ಟೇಟ್ ಲೆವೆಲ್ ಮಾಡಿದ್ದೀವಿ. ಹೈಯೆಸ್ಟ್ ನಾವೇ ಮಾಡಿದ್ದೀವಿ. ಈಗ ನೆಕ್ಸ್ಟ್ ನಾವು ಮಾಡಬೇಕಾದ್ರೆ ಮೋಸ್ಟ್ಲಿ ಮಂಜು ಸರ್ ಈಗ ಲೇಡೀಸ್ ಒಂದು ಬಿಟ್ಬಿಟ್ಟಿದ್ದೀವಿ, ಒಮ್ಮೆ ಅದನ್ನು ಶುರು ಮಾಡಬೇಕಷ್ಟೇ ಇವಾಗ. ಶಬೀನ್ ಅವರೇ, ಕರ್ನಾಟಕದಲ್ಲಿ KTPL ಅಂತ ಕರೀತೀವಿ. ಟೆನ್ನಿಸ್ ಬಾಲ್ನ ವರ್ಲ್ಡ್ ಕಪ್ ಅಂತ ಕರೆಯೋದು. ಆ ವರ್ಲ್ಡ್ ಕಪ್ನ ನಡೆಸಿರೋ ರೂವಾರಿಗಳು ಇವರು. 1 ಕೋಟಿ ಪ್ರೈಸ್ ಮನಿ ಆ ವರ್ಲ್ಡ್ ಕಪ್ದು. ಸೊ ಇಂತಹ ಧೀಮಂತ ವ್ಯಕ್ತಿ. ಸೊ ಪ್ರತಿ ವಾರ ಕ್ರಿಕೆಟ್ ಅನ್ನ ನಡೆಸೋರು ಯಾರಾದ್ರೂ ಇದ್ರೆ ನಮ್ಮ ಸೃಷ್ಟಿ ಲೋಕೇಶ್ ಸರ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. QPL ಚೆನ್ನಾಗಿ ನಡೀತಾ ಇದೆ, ತಂಡ ತಗೊಂಡಿರೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶಬೀನಾ. ಥ್ಯಾಂಕ್ ಯು. ಅಂಡ್ ಯು ಸೋ ಹಂಬಲ್ ಸರ್. ನಿಜವಾಗ್ಲೂ ಖುಷಿ ಆಯಿತು. ನಿಮ್ಮ ಸಹಕಾರ ಇದೇ ರೀತಿಯಾಗಿರಲಿ. ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇದರೊಂದಿಗೆ ನಮ್ಮ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಪ್ರಾರಂಭ ಮಾಡುವಂತಹ ಸಮಯ ಇನ್ನು ಮುಂದಿನ ಟಾಸ್ ನಾವು ಪ್ರತಿ ಪಂದ್ಯದ ಆರಂಭ ಹಂತದಲ್ಲೇ ಮಾಡ್ತೀವಿ. ಹಾಗಾಗಿ ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ನೇರವಾಗಿ ಪ್ರಾರಂಭ ಆಗುತ್ತೆ. ಟಾಸ್ ಅಂದ್ರೆ ಮ್ಯಾಚ್ ವಿನ್ ಆದ್ಮೇಲೆ ನಿಮ್ಮ ಪಂದ್ಯ ಪ್ರಾರಂಭಕ್ಕೂ ಮುನ್ನ ಟಾಸ್ ನಂತರ ಫೀಲ್ಡರ್ಸ್ ಎಂಟ್ರಿ ಆಗುತ್ತೆ. ಇದೀಗ ನಮ್ಮ ಎರಡನೇ ಪಂದ್ಯದ ಎರಡನೇ ಇನ್ನಿಂಗ್ಸ್ ಅನ್ನ ಪ್ರಾರಂಭ ಮಾಡುವಂತಹ ಸಮಯ. ಇದೀಗ ರೆಡಿ ಇದ್ದಾರೆ ನಮ್ಮ ಎಲ್ಲ ಫೀಲ್ಡರ್ಸ್. ಅತ್ಯಂತ ಅಧಿಕ ಮೊತ್ತವನ್ನ ಕಲೆ ಹಾಕೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಹೆಮ್ಮರವಾಗಿ ನಿಂತಿರುವಂತಹ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಬೆಳಗಾವಿ ಕ್ವೀನ್ಸ್. ಕ್ಯಾಪ್ಟನ್ ಸಪ್ತಮಿ ಗೌಡ ದಯವಿಟ್ಟು ಇಲ್ಲಿ ಬರಬೇಕು. ಸ್ಕೋರ್ ಎಷ್ಟಾಗ್ತದೆ? 83 ರನ್ಗಳ ಟಾರ್ಗೆಟ್ ನೀಡಿರೋದು. ಕಡೆ ಬಾಲ್ 4 ಅಲ್ಲ ಅಂತ ಇತ್ಯರ್ಥ ಆಗಿದೆ. ಎಲ್ಲರೂ ಬಿಫೋರ್ ಅದನ್ನ 4 ಅನ್ಕೊಂಡಿದ್ರು, ಅದು 4 ಅಲ್ಲ. ಆರ್ತಿ ಅವರು ಎಷ್ಟು ಚೆನ್ನಾಗಿ ಫೀಲ್ಡಿಂಗ್ ಮಾಡಿ ಅದನ್ನ 4ನ ತಡೆದಿದ್ರು. ಕೇವಲ ಒಂದೇ 1 ರನ್ ಆಗಿತ್ತದು. ಸೊ 83 ಟಾರ್ಗೆಟ್. ಈ ಟೂರ್ನಮೆಂಟ್ನ ಹೈಯೆಸ್ಟ್ ಎವರ್ ಚೇಸ್ ಆಗುತ್ತೆ. ಇದನ್ನ ಚೇಸ್ ಮಾಡಿದ್ರೆ ಚಿತ್ರದುರ್ಗ ಅವರು ಒನಕೆ ಓಬವ್ ಅಂತಾರನೇ ಚಿಚ್ಚಬೇಕೀಗ ಅವ್ರ ಬ್ಯಾಟ್ನ ಒನಕೆ ಅಂತ ಅನ್ಕೊಂಡು. ಹೈಯೆಸ್ಟ್ ಎವರ್ ಚೇಸ್ ಮಾತ್ರ ಅಲ್ಲ, ಹೈಯೆಸ್ಟ್ ಎವರ್ ಟೋಟಲ್ ಕೂಡ ಆಗುತ್ತೆ ಅಕಸ್ಮಾತ್ ಇದನ್ನ ಚೇಸ್ ಮಾಡಿದ್ರೆ. ಚಿತ್ರದುರ್ಗ ಕ್ವೀನ್ಸ್ ಅವರ ಬೌಲಿಂಗಿಗೆ ಹೆಸರುವಾಸಿ ಆಗಿದೆ ಇದು ಚಿತ್ರದುರ್ಗ ಕ್ವೀನ್ಸ್. ಬಟ್ ಇಲ್ಲಿ ಬ್ಯಾಟಿಂಗ್ ನಲ್ಲಿ ಒಂದು ವಿಶೇಷವಾದಂತಹ ದಾಖಲೆ ಮಾಡೋದಕ್ಕೆ ಹೊರಟಿದ್ದಾರೆ. ಇವರು ಅಷ್ಟೇ, ಮಿನಿಮಮ್ ಒಬ್ಬ ಆದ್ರೂ ಹಾಫ್ ಸೆಂಚುರಿ ಹೊಡಿಲೇಬೇಕು ಈ ಒಂದು ಟಾರ್ಗೆಟ್ನ ಸುಲಭವಾಗಿ ಚೇಸ್ ಮಾಡಬೇಕು ಅಂತ ಅಂದ್ರೆ. ಇವರಲ್ಲೂ ಒಂದು ಕವಿತಾನ ಹುಡ್ಕೋಬೇಕಾಗತ್ತೆ. ಏನ್ರಿ ಬ್ಯಾಟಿಂಗ್ ಆಡಿದ್ರು ಕವಿತಾ ಗೌಡ ಅವರು. ಅದ್ಭುತ ಬ್ಯಾಟಿಂಗ್, ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ಹೊಡೆಯಬೇಕು. ಆ ಥರ ಒಂದು ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದ್ದು ಕವಿತಾ ಗೌಡ. ಅಜೇಯರಾಗಿ ಉಳಿದಿರೋದು. ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರು ಈ ಟೂರ್ನಮೆಂಟಲ್ಲಿ ಯಾರು ಬ್ಯಾಟಿಂದ ಬಂದಿರೋದು ಅಂದರೆ ಅದು ಕವಿತಾ ಗೌಡ ಅವರು.
ಚಿತ್ರದುರ್ಗದ ಒಬ್ಬನೇ ಸಂಕಣಕ್ಕೆ ಇಳಿದಿರೋದು. ಅರವತ್ತೈದು ರನ್ ಬಂತು ಕವಿತಾ ಅವ್ರ ಬ್ಯಾಟ್ನಿಂದ. ಸ್ಕೋರರ್ ರೆಡಿನಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಬೀರೇಶ್ ಅವ್ರ ಅಡ್ಡ ಇರೋದ್ರಿಂದ ಸ್ಕೋರರ್ನ ಕಾಣಕ್ ಆಗ್ತಾ ಇಲ್ಲ. ಬೀರೇಶ್ ಮುನಿರಾಜು ಸ್ವಲ್ಪ ಎಡಕ್ಕೆ ಹೋದ್ರೆ ಒಳ್ಳೇದು ಅನಿಸ್ತಾ ಇದೆ. ಮಿಸ್ಟರ್ ಬೀರೇಶ್, ನಿಮ್ ಹಿಂದೆ ನಾವಿದೀವಿ. ಎಲ್ಲರಿಂದ ನಾವು ಇರ್ತೀವಿ, ಬಟ್ ನೀವು ನಮ್ಮ ಮುಂದೆ ಇರಂಗಿಲ್ಲ. ಚೆನ್ನಾಗಿ ಹೇಳಿದ್ರಿ. ಶ್ರಾವ್ಯ ಮೊದಲ ನಾಯಕಿ ಇವತ್ತು ವಿಕೆಟ್ ಕೀಪಿಂಗ್ ಮಾಡ್ತಾ ಇರೋದು, ಅಲ್ಲಿಂದ ಮಾನಿಟರ್ ಮಾಡ್ತಾ ಇರೋದು ಫೀಲ್ಡ್ ಪೊಸಿಷನ್ಸ್. ಫಸ್ಟ್ ಓವರ್ ಆಗಕ್ಕೆ ಬಂದಿರೋದು ಅಮೃತ ಅವರು. ನಾಯಕಿ ಜರ್ಸಿ ನಂಬರ್ 7 ಸಪ್ತಮಿ ಗೌಡ ವಿಕೆಟ್ ಕೀಪರ್. 7 ಹಾಕೊಂಡಿರೋದು ಧೋನಿ ಇನ್ಸ್ಪೈರ್ ಅಂತಿರಲ್ಲ, ಸಪ್ತಮಿ ಅಂದ್ರೆ 7 ಅಲ್ವೇನ್ರಿ? ಏನ್ರಿ ಕರೆಕ್ಟಾಗಿ ಹುಡುಕ್ಲೇ ಇಲ್ಲ, ಯಾವಾಗಲೂ ಅದೇ ಆಂಗಲ್ ಅಲ್ಲಿ ನೋಡ್ತಿರಲ್ಲ ನೀವು. 7 ಸ್ಟ್ಯಾಂಡ್ಸ್ ಫಾರ್ ಸಪ್ತಮಿ ಅಲ್ವೇನ್ರಿ? ಒಳ್ಳೆ ಆಲೋಚನೆ. ಮೊದಲು ಎಕ್ಸ್ಟ್ರಾ ಆಗಿರೋದ್ರಿಂದ 2 ರನ್ ಬಂದಿದೆ. ಕ್ಯಾಚ್ ಆಗೋ ಸಾಧ್ಯತೆ 6 ಕೂಡ ಇಲ್ಲ, 4. ಹೌದು 6 ಆಗಿದೆ. ಏನು ಸ್ಕೋರು? ವೈಡ್ ಹಾಗೂ ಸ್ಟ್ರೈಕ್ ಚೇಂಜ್ ಆಗಿರೋದ್ರಿಂದ ಫಸ್ಟ್ ಬಾಲ್ 2 ರನ್ ಬಂದಿದೆ. 2ನೇ ಬಾಲ್ ಬೌಂಡ್ರಿ ಬಂದಿರೋದ್ರಿಂದ ಟೋಟಲ್ 6. ಕವಿತಾ ಮಾಡಿದ ಕೆಲಸ ಹರ್ಷಿತಾ ಮಾಡಬೇಕು. ಶ್ರಾವ್ಯ ಮಾಡಕ್ಕಾಗಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲ, ಅವರು ಒಳ್ಳೆ ಬ್ಯಾಟರಪ್ಪ. ನೋಡಿ, 4. ಮೂಲೆ ಮೂಲೆ ಕೊಡ್ತಿದ್ದಾರೆ. 4 ಯಾರು ಹಿಡಿಯಕ್ಕಾಗಲ್ಲ. ಅದು ಬೌಂಡ್ರಿ ಮೂಲೆ. ಅದು ಇದ್ಯಾವುದೋ ಕುಬೇರ್ ಮೂಲೆ ಎಲ್ಲ ಕೇಳಿದ್ದೆ, ಬೌಂಡ್ರಿ ಮೂಲೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಶಶಾಂಕ್ ಅವರು. ಬಟ್ ಮೂಲೆಯಲ್ಲೂ ಬೌಂಡ್ರಿ ಹೊಡಿತೀನಿ ಅಂತ ಹೇಳ್ತಾ ಇರೋದು. 2 ಬಾಲ್ 2 4 ಹರ್ಷಿತಾ ಅವ್ರ ಬ್ಯಾಟಿಂದ. ಅದು ತಂದ್ಕೊಟ್ಟಿದೆ ಹರ್ಷ ಚಿತ್ರದುರ್ಗ ಫ್ಯಾನ್ಸ್ಗೆ ಹಾಗೂ ಪ್ಲೇಯರ್ಸ್ಗೆ. ನಂಬಿದ್ದಾರೆ ಈ ಚೇಸ್ ನ ಮಾಡ್ಬೋದು ಅಂತ. ಆ ನಂಬಿಕೆ ಚೆನ್ನಾಗಿದೆ. ನೋಡಿ, ಬ್ಯಾಟ್ ನ ಒಳ್ಳೆ ಗದೆ ತರ ಇಟ್ಕೋತಾರೆ ಹರ್ಷಿತಾ. ಗದೆ ತರ ಇಟ್ಕೋಬಹುದು, ಬಟ್ ಅಪೋನೆಂಟ್ಸ್ ವಧೆ ಮಾಡಕ್ಕಾಗತ್ತಾ? ಅದೇ ಪ್ರಶ್ನೆ ಇರೋದಿಲ್ಲ. ಒಂದೊಂದು ರನ್ ಒಂದೊಂದು ಬೌಂಡ್ರಿನೂ ಕೂಡ ಚೆನ್ನಾಗಿ ಚಿಯರ್ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಕ್ವೀನ್ಸ್ ಡಗೌಟ್ ನಲ್ಲಿ. ಇನ್ನು ನಂಬಿಕೆ ಬಿಟ್ಟಿಲ್ಲ, ಅಯ್ಯೋ 83 ಹೊಡೆಯಕ್ಕಾಗಲ್ಲ ಅಂತ. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನ ತೋರಿಸ್ತಾ ಇರೋದಲ್ಲಿ. ಇನ್ನೊಂದು ದಾಖಲೆ ಕೂಡ ಆಗ್ಬೋದು ಈ ಒಂದು ಪಂದ್ಯದಲ್ಲಿ. ಇವರು ಹತ್ರ ಹೋದ್ರು ಚೇಸ್ಗೆ ಅಂದ್ರೆ ಹೈಯೆಸ್ಟ್ ಅಗ್ರಿಗೇಟ್ ರನ್ಸ್ ಇನ್ ಎ ಮ್ಯಾಚ್. ಆ ಒಂದು ದಾಖಲೆ ಆಗ್ಬೋದು. ಆಲ್ಮೋಸ್ಟ್ ಒಂದು 150 ರನ್ ಬರ್ಬೋದು ಇದೇ ಮ್ಯಾಚ್ ಅಲ್ಲಿ, ಹಂಗೇನಾದ್ರೂ ಆಯ್ತು ಅಂತ ಅಂದ್ರೆ. ಈಗ ಶ್ರಾವ್ಯ ರೆಡಿ ಆಗ್ತಾ ಇದ್ದಾರೆ ಅವರ ಭುಜ ಬಲ ಪರಾಕ್ರಮನ ತೋರಿಸೋದಕ್ಕೆ. ಸ್ಲೀವ್ ಅಂತೂ ಭುಜದ ಮೇಲೆ ಹಾಕೊಂಡಿದ್ದಾರೆ, ಇನ್ನು ಭುಜ ಬಲ ತೋರಿಸ್ಬೇಕಷ್ಟೇ. ಬೌಂಡ್ರಿ ಮೂಲೆ ಅಲ್ಲಿ ದೀಶಾ ಅವರು ತಡೆದಿದ್ದಾರೆ ಬೌಂಡ್ರಿನ. ನೋ ಬಾಲ್ ಬೇರೆ ಇಲ್ಲಿ ಓವರ್ ಸ್ಟೆಪ್ ಮಾಡಿರೋದು, ಸ್ಟ್ರೈಟ್ ಅಂಪೈರ್ ಹೇಳಿರೋದು. ಹಾಗಾಗಿ 1+1 ಇಲ್ಲ, 1+1 ಎಕ್ಸ್ಟ್ರಾ ಸಿಗ್ತಾ ಇದೆ. ಹೊರಗಡೆಯಿಂದ ಹೇಳ್ತಾರೆ ಹಿಂದೆಯಿಂದ ಮಾಡಿ ಅಂತ. ಹಿಂದೆಯಿಂದ ಮಾಡಿದ್ರೆ ನಾನು ಹಿಂದೆ ಹಾಕ್ತೀನಿ ಅಂತಾರೆ. 6 ಕವರ್ ಫೀಲ್ಡರ್ ಮೇಲ್ಗಡೆ ಹೊಡೆದಿರೋದು. ಒಂದು ಚಾನ್ಸ್ ಇತ್ತು ಕ್ಯಾಚ್ ಹಿಡಿಯೋದಕ್ಕೆ. ಭರ್ಜರಿ ಓಪನಿಂಗ್ ಈ ಚೇಸ್ ನಲ್ಲಿ. ಹರ್ಷಿತಾ ಅವರ ಬ್ಯಾಟ್ ನಿಂದ ಮೊದಲ 6. ಅಪರೂಪದ 6 ಆಫ್ ಸೈಡ್ ಅಲ್ಲಿ ನಾವು ನೋಡಿರೋದು. ಮೆಜಾರಿಟಿ 6 ನೋಡಿದ್ರೆ ಈ ಕಾಂಪಿಟೇಷನ್ ಅಲ್ಲಿ ಎಲ್ಲ ಲೆಗ್ ಸೈಡ್ ಅಥವಾ ಸ್ಟ್ರೈಟ್. ಬಟ್ ಇದು ಒಂದು ಎಕ್ಸ್ಟ್ರಾ ಕವರ್ ರೀಜನ್ ಅಲ್ಲಿ ಬಂದಿರೋದು. 20 ರನ್ ಬಂದಿದೆ 5 ಬಾಲಲ್ಲಿ. ಆಲ್ಮೋಸ್ಟ್ 25% ರನ್ಸ್ ಬಂದಾಯ್ತು 4 ಬಾಲ್ ಅಲ್ಲಿ. ಚೆನ್ನಾಗಿ ಮತ್ತೆ ಅಲ್ಲೇ ಬಾರಿಸಿದ್ದಾರೆ. ಬೌಂಡ್ರಿ ಚಾನ್ಸ್ ಇಲ್ಲ ತಡೆಯೋದಕ್ಕೆ. ಸಿಡಿಲಬ್ಬರದ ಬ್ಯಾಟಿಂಗ್ ಹರ್ಷಿತಾ ಅವರಿಂದ. ಸೇಡಿಗೆ ಸೇಡು, ಏಟಿಗೆ ಎದುರು ರೇಟು ಅಂತ ತೋರಿಸ್ತಾ ಇರೋದು. ಈ ಒಂದು ರೇಟಲ್ಲಿ ಸ್ಕೋರ್ ಮಾಡಿ. ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ವಲ್ಲ, ಎಲ್ಲ ಬೌಂಡ್ರಿ ಹೊಡೆದು 28 ರನ್ ಹೊಡೆದಿದ್ರು. ಇವ್ರು ಎಕ್ಸ್ಟ್ರಾಸ್ ಸೇರಿಸಿ 24 ಹೊಡೆದಿದ್ದಾರೆ. 6 ಬಂದ್ರೆ 30 ಆಗುತ್ತೆ. ಹೈಯೆಸ್ಟ್ ಎವರ್ ರನ್ಸ್ ಒಂದೇ ಓವರ್ ಅಲ್ಲಿ ಆಗುತ್ತೆ 6 ಬಂದ್ರೆ.
ಇಲ್ಲಿ ಸ್ಕೋರರ್ ಲಾಸ್ಟ್ ಬಾಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ, ಇನ್ನೂ ಒಂದು ಬಾಲ್ ಇದೆ ಅಂತ ಸ್ಕೋರರ್ ಹೇಳ್ತಾ ಇದ್ದಾರೆ. ಅಂಪೈರ್ ಓವರ್ ಅಂತ ಹೇಳಿದ್ದಾರೆ. ಟಿವಿಲಿ ನೋಡ್ತಾ ಇದ್ರೆ 2 ಬೌಂಡ್ರಿ, 3 ಬೌಂಡ್ರಿ ಹಾಗೂ 2 ಸಿಂಗಲ್ ಬಂದಿದೆ. ಒಂದು ನೋ ಬಾಲ್ 6, ಒಂದು ವೈಡ್ ಹಾಗೂ 1 ವೈಡ್. 2 ನೋ ಬಾಲ್, ಅದೇ 2 ನೋ ಬಾಲ್, 1 ವೈಡ್, 3 ಬೌಂಡ್ರಿ ಹಾಗೂ 1 6. ಬೌಂಡ್ರಿ ಬಾಲ್ ನೋ ಬಾಲ್. ಇನ್ನ 2 ಬಾಲ್ ಬಾಕಿ ಇರೋದು ಈ ಓವರ್ ಅಲ್ಲಿ. ಇದು ಪ್ರಾಬಬ್ಲಿ ಹೈಯೆಸ್ಟ್ ನಂಬರ್ ಆಫ್ ರನ್ ಸ್ಕೋರ್ಡ್ ಇನ್ ಓವರ್ ಆಗೋ ಸಾಧ್ಯತೆ ಇದೆ. ಜೋರಾಗಿ ಹಾಕಿದ್ದಾರೆ, ನೇರ ಬರ್ತಿರೋದು, ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ದಾರೆ. ಅವರ ಕಾಲ್ ಚಳಕನ ತೋರಿಸಿರೋದು ಇಲ್ಲಿ 3 ರನ್ನ ಸೇವ್ ಮಾಡ್ತಾ. ಇಲ್ಲ ಲಾಸ್ಟ್ ಬಾಲ್. ಈ ಬಾರಿ ತಡಿಯಕ್ಕಾಗತ್ತಾ? ಎಸ್, ತಡೆದಿದ್ದಾರೆ. ಅವ್ರು ಫುಟ್ಬಾಲ್ ಪ್ಲೇಯರ್ ಅನ್ಸುತ್ತೆ. ನೆಕ್ಸ್ಟ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಏನಾದ್ರು ಫುಟ್ಬಾಲ್ ಆಡಿದ್ರೆ ಅಲ್ಲೂ ಇರ್ತಾರೆ ಅವರು. ಕವಿತಾ, ಓವರ್ ಮುಕ್ತಾಯ ಗುರು. ಎಂತ ಆರಂಭ ಇಲ್ಲಿ. ಚಿತ್ರದುರ್ಗ 83 ರನ್ ಚೇಸ್ ಮಾಡ್ತಾ ಇರೋದು. 27 ರನ್ ಒಂದೇ ಓವರ್ ಅಲ್ಲಿ. ಚೇಸ್ ಆನ್, ಗೇಮ್ ಆನ್, ಕಣಿ ಮುಲಾಜಿಲ್ದೆ. ಐವತ್ತಾರು ರನ್ ಬೇಕು. ಇನ್ನೂ ಕಷ್ಟ ಇದೆ, ಇನ್ನೂ ಮುಗ್ದಿಲ್ಲ. 4 ಓವರಲ್ಲಿ 56 ಬೇಕು. ಬ್ಯಾಟಿಂಗ್ ನ ಸೂಪರ್ ಸ್ಟಾರ್ ಕವಿತಾ ಅವರು ಈಗ ಬೌಲಿಂಗು ಇಳಿತಾ ಇರೋದು. ಇವತ್ತು ಏನೇ ಮಾಡಿದ್ರು ನಾನು ಮುಟ್ಟಿದ್ದೆಲ್ಲ ಚೀನಾ ಕೊಡಿ ಬಾಲು ಅಂತ ಕೇಳಿರೋದು. ಅಲ್ಲ, 65 ರನ್ ಹೊಡಿದಷ್ಟೇ ಅಲ್ದಲೆ 6 ರನ್ ಸೇವ್ ಮಾಡಿದ್ದಾರೆ ಇವಾಗ 2 ಬಾಲಲ್ಲಿ. ಅದು 6 ಹಾಕೊಳ್ಳಿ. ಕವಿತಾ ಏನ್ ಮಾಡಿದ್ರಲ್ಲ, ಅವ್ರಿಗೆ ಆ ಕೆಲಸ ಮಾಡ್ತಾ ಇರೋದು. ಶ್ರಾವ್ಯ ಮೊಮೆಂಟಮ್ ಬೀಳ್ದೇರಂಗ್ ನೋಡ್ಕೊತಾ ಇದ್ದಾರೆ. ಫಸ್ಟ್ ಓವರ್ 27 ಅಂದ್ರೆ 2ನೇ ಓವರ್ನ ಮೊದಲನೇ ಬಾಲ್ 4. ಕವಿತಾ ಅವ್ರ ಬೌಲಿಂಗ್ ಅಲ್ಲಿ ಬೌಂಡ್ರಿ ಬಂದಿದ್ದಕ್ಕಲ್ಲಿ ನೋಡಿ ಎಷ್ಟು ಖುಷಿ ಡಗೌಟ್ ನಲ್ಲಿ. ನಾವು ಹೊಡ್ಸ್ಕೊಂಡಿದ್ದು ನಮ್ಮ ಇವ್ರ ಮೇಲೆ ಹೊಡಿತಾ ಇದಾರಲ್ಲ ಅಂತ. ಬೌಂಡ್ರಿ ಮೂಲೆಗೆ ಹೋಗಿದೆ, ಬಂದಿದೆ. 2 ಬಾಲ್ 2 4. ನಾಯಕಿ ಸಪ್ತಮಿ ಗೌಡ ಅಲ್ಲಿ ಇಬ್ರು ಬಂದಿದ್ರು. ಸ್ವಲ್ಪನಾದ್ರೂ ಉಸಿರಾಡಕ್ ಟೈಮ್ ಕೊಡಿ ಅಂತಿದ್ದಾರೆ. ಕ್ಯಾಚು, ಎಂತ ಕ್ಯಾಚು! ಪ್ರಾಬಬ್ಲಿ ಬೆಸ್ಟ್ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್ ಆಗುತ್ತೆ. ಯಾಕಂದ್ರೆ ಫುಲ್ ಟಾಸ್ ಕಾಟ್ ಬಿಹೈಂಡ್ ಆಗೋದು ಬಹಳ ಕಷ್ಟ. ಆ ಕ್ಯಾಚ್ನ ಎತ್ತಾಕೊಂಡಿರೋದು ಸುಷ್ಮಾ ಫಸ್ಟ್ ಓವರ್ ಅಲ್ಲಿ. ಎದ್ವಾ ದುಬಾರಿ ಅಲ್ಲ, ಅಮೃತ ಅವರು ಹಾಫ್ ಸೆಂಚುರಿ ಹೊಡೆದಿದ್ದಾರೆ, ಬೌಂಡ್ರಿ ಸೇವ್ ಮಾಡಿದ್ದಾರೆ, ವಿಕೆಟ್ ತೆಗೆದಿದ್ದಾರೆ. ಸೋತ್ರು ಇವರೇ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಬೇಕು ಅಂತ ನಾನು. ಎಂತ ಕ್ಯಾಚ್ ಹಿಡಿದಿರೋದು. ಇದು ಮೋಸ್ಟ್ ಡಿಫಿಕಲ್ಟ್ ಕ್ಯಾಚ್ ಗೊತ್ತಲ್ಲ, ಅದನ್ನ ಸುಲಭವಾಗಿ ಎತ್ತಾಕೊಂಡಿರೋದು. ಇದು ನೋಬಾಲ ಅಂತ ಅಂಪೈರ್ನ ಚರ್ಚೆ ಮಾಡ್ತಾರೆ. ಅಂಪೈರ್ ಡಿಸಿಷನ್ ಈಸ್ ಫೈನಲ್. ಪ್ಲೀಸ್ ಅರ್ಥ ಮಾಡ್ಕೋಬೇಕು. ಪ್ಲೇಯರ್ಸು ಸ್ಪಿರಿಟ್ನ ಅಪ್ಹೋಲ್ಡ್ ಮಾಡಬೇಕಾಗಿರೋದು. ಅವ್ರು ಮನವಿ ಮಾಡ್ತಾ ಇದ್ದಾರೆ, ಥರ್ಡ್ ಅಂಪೈರ್ನ ಕೇಳ್ಬೋದಲ್ಲ, ಕೇಳೋದ್ರಲ್ಲಿ ಏನಿದೆ ಅಂತ. ಇಲ್ಲ, ಸ್ಕ್ವೇರ್ ಲೆಗ್ ಅಂಪೈರ್ ಕ್ಲಿಯರ್ ಕಟ್ ಆಗಿ ನಾನು ಸುಮ್ಮನೆ ಎಲ್ಲ ಬಾಲು ರೆಫರ್ ಮಾಡೋಕ್ಕಾಗೋದಿಲ್ಲ. ನನಗೆ ಕ್ಲಿಯರ್ ಆಗಿ ಗೊತ್ತಿದೆ ಇದು ನೋ ಬಾಲ್ ಅಲ್ಲ ಅಂದಮೇಲೆ ನನ್ನ ಡಿಸಿಷನ್ ಇದು ಅಂತ. ನೀನು ಎವ್ರಿ ಬಾಲು ಮೇಲ್ಗಡೆ ಹೋಗ್ತಾ ಇದ್ರೆ ಮ್ಯಾಚ್ ಮುಗಿಯೋದು ಯಾವಾಗ? ಕ್ಲೋಸ್ ಗೇಮ್ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಇದು ಎಲ್ಲ ಮ್ಯಾಚು ಕ್ಲೋಸ್ ಹೋಗಲ್ಲ. ಇದು ಆ ರೀತಿಯ ಅಂತ ಮ್ಯಾಚ್ ಆಗಿದೆ, ಆ ರೀತಿಯ ಅಂತ ಬಿಸಿನ ಹುಟ್ಟಿಸಿದೆ. 83 ಚೇಸ್ ಮಾಡ್ಬೇಕಾದ್ರೆ 9 ಬಾಲಿಂಗ್ 36 ರನ್ ನೋಡ್ದಿರೋದು. ಚೇಸ್ ಇಸ್ ಆನ್. ಈಗ ಆರತಿ ಬಂದಿರೋದು ಶ್ರಾವ್ಯ ಔಟ್ ಆದ್ಮೇಲೆ. ಆರ್ತಿ ಅವರೇ ಲಾಸ್ಟ್ ಬಾಲು ಥರ್ಡ್ ಅಂಪೈರ್ಗೆ ಹೋಗಿತ್ತಲ್ಲ, ಅದ್ರಲ್ಲಿ ಬೌಂಡ್ರಿ ಸೇವ್ ಮಾಡಿದ್ದೆ ಆರ್ತಿ. ಅವರು 1 ಡೌನ್ ಬ್ಯಾಟರ್ ಆಗಿ ಬರ್ತಾರೆ.
ಫಸ್ಟ್ 2 ಬಾಲ್ ಬೌಂಡ್ರಿ ಕೊಟ್ಮೇಲೆ ಚೆನ್ನಾಗಿ ಕಮ್ ಬ್ಯಾಕ್ ವಾಪಸಾತಿನ ಮಾಡಿರೋದು ಕವಿತಾ ಗೌಡ. ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ವಾಪಸಾತಿ ಮಾಡಿರೋದು ಮಂಜು ಅವರು. ಮಂಜು ಕುಣಿಗಲ್. ಥ್ಯಾಂಕ್ ಯು ಶಶಾಂಕ್, ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ ಸರ್. ಅಲ್ಲ ರೀ, ನೀವು ಬಂದ ತಕ್ಷಣ ನೋಡ್ರಿ ಹೆಂಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ನೀವೇನು ಕಮ್ ಬ್ಯಾಕ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಕವಿತಾ ಅವರು. ಇಟ್ಸ್ ಆಗತ್ತಲ್ಲಿ ಅಂಡ್ ಕ್ಯಾಚ್ ಕಂಪ್ಲೀಟ್ ಆಗಲ್ಲ, ಯಾಕಂದ್ರೆ ವಿಕೆಟ್ ಕೀಪರ್ ತುಂಬಾನೇ ಮುಂದೆ ಇದ್ರು. ಅಂಡ್ ಬಂದು ರನ್ ಅಂತೂ ಪಡ್ಕೊಳ್ಳೇಬೇಕಾಗತ್ತೆ. ಮಂಜು ನೀವೇನಾದ್ರು ಲಕ್ಕಿ ಚಾರ್ಮ ಬೆಳಗಾವಿಗೆ ನೋಡಿ, ಬಂದ ತಕ್ಷಣ 1 ಬೌಂಡ್ರಿನೂ ಇಲ್ಲ, 1 ವಿಕೆಟ್ ಬೇರೆ ಬಂತು. ಲಕ್ಕಿ ಚಾರ್ಮ್ ಅಂತಲ್ಲ, ಎಲ್ಲರೂ ನಮ್ಮವರೇ. ಆದ್ರೆ ಬೆಳಗಾವಿ ಅಂದ್ರೆ ನನ್ಗೆ ತುಂಬಾ ಇಷ್ಟ, ಯಾಕಂದ್ರೆ ಕುಂದ ನನಗೆ ತುಂಬಾ ಇಷ್ಟ. ಬೆಳಗಾವಿ ಬಟ್ ಬ್ರೇಕ್ಫಾಸ್ಟ್ ತಿಂದ ಕುಂದ ಬಿಟ್ಟಾಕೀಗ. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು ಸರ್ ಅಲ್ಲಿ. ಅಲ್ವಾ ಹಲ್ವಾ ಆಯ್ತಾ? ಅಲ್ವಾ ಚೆನ್ನಾಗಿತ್ತು ಅಂದ್ರೆ ಅಲ್ವಾ ಅಂತಾರೆ. ಅದೇನ್ ಹೇಳ್ತಾರೆ, ಬೂದ್ಗುಂಬಳಕಾಯಿ ಅಲ್ವಾ. ಓ ದಮ್ರೋಟ ಹೋಗಿದೆ ನಿಮ್ ಥ್ರೋಟ್ ಒಳಗೆ. ಈಗ ಯಾವ ಬೌಲರ್ನ ಪರಿಚಯಿಸ್ತಾರೆ ಬೆಳಗಾವಿ? ದೀಶಾ ಉಮೇಶ್. ದೀಶಾ ಇಲ್ಲಿ ಪಾಶ ಆಗ್ತಾರ? ದೀಶಾಗೆ ಉಳ್ಕೊತ. ಪಾಶ ಸರ್. ಫುಲ್ ಟಾಸ್ ಬಾಲ್ ಇದು, ರನ್ ಬಿಟ್ಕೊಡ್ತಾ ಇಲ್ಲ. ಪ್ರತಿ ಡಾಟ್ ಬಾಲ್ ಒತ್ತಡ ಅಂತ ಇದ್ದೇ ಇರುತ್ತೆ. ಒತ್ತಡ ತರುವಂತ ಪ್ರಯತ್ನ ಇಲ್ಲಿ. ಆರ್ತಿ ಅವ್ರ ಮೇಲೆ ತುಂಬಾ ಒತ್ತಡ ಇದೆ. ಜೆರ್ಸಿ ನಂಬರ್ 10. 83 ಸ್ಕೋರ್ ಬೋರ್ಡ್ ಪ್ರೆಷರ್. ಅಮೃತ ಯಾವ ಥರ ಒಂದು ಮೊಮೆಂಟಮ್ನ ಮೇಂಟೈನ್ ಮಾಡಿದಾರಲ್ಲ ಹರ್ಷಿತಾ ಹಾಗೂ ಶ್ರಾವ್ಯ, ಅದನ್ನ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. 5 ಬಾಲಲ್ಲಿ ಕೇವಲ 1 ರನ್ ಆರ್ತಿ ಅವರು. 4 ಡಾಟ್ ಬಾಲ್ ಆಡಿದ್ದಾರೆ ಆರ್ತಿ. ಫುಲ್ ಟಾಸ್ 6. ಬಹಳ ಹೊತ್ತಿನಿಂದ ಕಾಯ್ತಾ ಇದ್ರು. 4 ಬಾಲ್ ಡಾಟ್ ಬಾಲ್ ಆದ್ರೂ ಕೂಡ ಆರ್ತಿ ನಾನಿಲ್ಲಿ ತರ್ತೀನಿ ಕೀರ್ತಿ ಅಂತ ಹೇಳಿ ಮೊದಲ ಸಿಕ್ಸರ್ ಅನ್ನ ಹೊಡಿತಾ ಇರೋದು. ಈಗ ಒತ್ತಡ ಬರುತ್ತೆ ಬೆಳಗಾವಿ ಕಡೆ. ಅಂಡ್ ವಿನ್ನಿಂಗ್ ಮೀಟರ್ ಹೇಳೋದಾದ್ರೆ ಆ ಕಡೆ ಒಂದ್ಸತಿ ಈ ಕಡೆ ಒಂದ್ಸತಿ ಆಗ್ತಾ ಇದೆ. ನೋಡಿ, ಅರ್ಧ ಇನ್ನಿಂಗ್ಸ್ ಬೌಲಿಂಗ್ ನಲ್ಲಿ ಮುಗ್ದಾಗಿದ್ರೆ ಚೇಸ್ ನಲ್ಲೂ ಅರ್ಧ ಹೊಡೆದಿದ್ದಾರೆ. ಸೊ ರೈಟ್ ಆನ್ ಟ್ರ್ಯಾಕ್ ಈ ಚೇಸ್ ನಲ್ಲಿ ಚಿತ್ರದುರ್ಗ ಕ್ವೀನ್ಸ್. ಇನ್ನು 15 ಬಾಲ್ ಬಾಕಿ ಇರೋದು, ಬೇಕಾಗಿರೋದು 40. ಮೊದಲ 15 ಬಾಲಲ್ಲಿ 43 ರನ್ ಹೊಡೆದಿದ್ದಾರೆ. ವೈಡ್ ಎಕ್ಸ್ಟ್ರಾ 4 ಬಾಲ್ ಡಾಟ್ ಆಡಿದ್ರು. ಅದಾದ್ಮೇಲೆ ಆರ್ತಿ ಅವ್ರಿಗೆ ಪ್ರೆಷರ್ ಇತ್ತು, ಅದನ್ನ 6 ಮೂಲಕ ಕ್ಲಿಯರ್ ಮಾಡಿದ್ದಾರೆ. ಅರ್ಧ ಪಿಚ್ಚು, ಇದು ಕೂಡ ಕ್ಯಾಚ್ ತಗೋತಾರೆ. 2ನೇ ಕ್ಯಾಚ್ ರೀಟಾ ಅವರು ಹಿಡಿತಾ ಇರೋದು. ಕೀಪರ್ ಇಟ್ಸ್ ಟೇಕನ್. ಮತ್ತೊಂದು ವಿಕೆಟ್. ಈಗ ಖುಷಿ ಇರುತ್ತೆ ಬೆಳಗಾವಿ ಡಗೌಟ್ ಅಲ್ಲಿ. ಒಂದ್ಸರಿ ಆ ಕಡೆ ಹೋಗುತ್ತೆ, ಒಂದ್ಸರಿ ಈ ಕಡೆ ಬರುತ್ತೆ. ಚಿತ್ರದುರ್ಗದ ಕಲ್ಲಿನ ಕೋಟೆ ಮೇಲೆ ಕುಂದಾದ ಸ್ವೀಟಿನ ಕೋಟೆಯನ್ನ ಕಟ್ಟುವಂತ ಪ್ರಯತ್ನ ಅಂಡ್ ಪಾಶನ ಹಾಕಿ ವಿಕೆಟ್ ಅನ್ನ ಕಬಳಿಸಿರುವಂತ ಆಟಗಾರ್ತಿ ದೀಶಾ. ಪಾಷಾ ಅಂದ್ರೇನು? ವಿಕೆಟ್ ಬಿದ್ದಾಗೆಲ್ಲ ಮೊಮೆಂಟಮ್ನ ಕಳ್ಕೊಳ್ಳುತ್ತೆ ಬ್ಯಾಟಿಂಗ್ ಸೈಡು. ಹರ್ಷಿತಾಗೆ ಸ್ಟ್ರೈಕೇ ಸಿಕ್ಕಿಲ್ಲ, ಸುಮಾರು ಹೊತ್ತಾಗೋಯ್ತು. ಸಖತ್ ಟಚ್ಚಲ್ಲಿ ಇದ್ದಂಥ ಹರ್ಷಿತಾ ನಾನ್ ಸ್ಟ್ರೈಕರ್ ಎಂಡಲ್ಲೇ ಉಳ್ಕೊಂಡಿದ್ದಾರೆ. ಎಸ್, ಇವಾಗ ಸ್ಟ್ರೈಕಿಗೆ ಬರ್ತಾರೆ, ಯಾಕೆಂದ್ರೆ ಹಿಂದೆ ಹೋಯ್ತಲ್ಲ. ಅವ್ರಿಗೆ ಸ್ಟ್ರೈಕಿಗೆ ತರಬೇಕು ಅಂದ್ರೆ ಬ್ಯಾಟರ್ಸ್ ಹತ್ರ ಆಗ್ಲಿಲ್ಲ, ಬೌಲರೇ ಆ ಕೆಲಸ ಮಾಡಿಕೊಟ್ಟಿದ್ದಾರೆ. ಸಪ್ತಮಿ ಗೌಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಈ ವಿಕೆಟ್ ತೆಗೆದ್ರೆ ಮ್ಯಾಚ್ ಮುಕ್ಕಾಲ್ ಭಾಗ ಗೆದ್ದಂಗಾಗುತ್ತೆ ಅಂತ. ಅತ್ಯಮೂಲ್ಯವಾದಂತ ವಿಕೆಟ್ ಈ ಚೇಸ್ ನಲ್ಲಿ ಅಂದ್ರೆ ಅದು ಹರ್ಷಿತಾ ಅವರದು. 3ನೇ ಓವರ್ನ ಕೊನೆಯ ಬಾಲ್, ಸ್ಟ್ರೈಕ್ ನಲ್ಲಿ ಹರ್ಷಿತಾ. ಫುಲ್ ಟಾಸ್ ನೇರ ಮೇಲೋಗಿದೆ. ಇಬ್ರು ಬರ್ತಾ ಇದ್ದಾರೆ, ಕ್ಯಾಚ್ ತಗೊಂಡಿದ್ದಾರೆ. ಮತ್ತೆ ಕೀಪರ್ 3ನೇ ಕ್ಯಾಚ್ ತಗೋತಾ ಇರೋದು. ಸೂಪರ್ ಡೂಪರ್ ಕೀಪಿಂಗ್ ರೀಟಾ ಅವರಿಂದ. ಕಮಾಲ್ ಕೀಪರ್, ಕಮಾಲ್ ಕ್ಯಾಚ್. ಇದು ಸಖತ್ತಾಗಿ ತಗೊಂಡ್ರು. ಸ್ಕ್ವೇರ್ ಲೆಗ್ ಮೇಲೆ ತುಂಬಾ ದೂರ ಇತ್ತು, ಹೋಗಿ ಕ್ಯಾಚ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ರೆ ಕೀಪರ್ ರೀಟಾ. ಹ್ಯಾಟ್ರಿಕ್ ಆಫ್ ಕ್ಯಾಚಸ್ ರೀಟಾ ಅವರಿಂದ. ಬೆಳಗ್ಗೆ ಕುಡ್ದಿದ್ದಾರೆ ಬೋರ್ನ್ ವೀಟಾ ಅನ್ಸುತ್ತೆ ರೀಟಾ.
ನಾನ್ ಬೂಸ್ಟ್. ಓಕೆ, ಬೋರ್ಡ್ ಆದ್ರೂ ಆಗಿಲ್ಲ ಊಷ್ಟು ನೀನು. ಇವಾಗ ಸದ್ಯ ಆರಾಮಾಗಿರ್ತಾರೆ, ನಿರಾಳ ಆಗಿರ್ತಾರೆ. ನೋಡಿ, ದಿಶಾ ಬಂದ್ರು, 2 ವಿಕೆಟ್ ತೆಕ್ಕೊಟ್ರು, ಸುಭದ್ರ ಸ್ಥಿತಿಲಿ ಇರೋದು ಇವಾಗ ಡಿಫೆಂಡಿಂಗ್ ಟೀಮ್. ಮ್ಯಾಚ್ನ ದಿಶೆನೇ ಚೇಂಜ್ ಮಾಡಿದ ದಿಶಾ. 2 ಇಂಪಾರ್ಟೆಂಟ್ ವಿಕೆಟ್ ಒಂದೇ ಓವರಲ್ಲಿ. ಇಬ್ರು ಸೆಟ್ ಆಗಿದಂತ ಬ್ಯಾಟರ್ಸ್ ನ ತಗೊಂಡಿರೋದು. 6 ಹೊಡೆಸ್ಕೊಂಡ ತಕ್ಷಣ 2 ವಿಕೆಟ್. ಈಗ 2 ಓವರ್ 40 ಬೇಕಾಗಿರೋದು ಕಷ್ಟ ಇದೆ. ಯೋಗಿತಾ ನಂಗೆ ಬೌಲಿಂಗ್ ಯೋಗ್ಯತೆ ಕೂಡ ಇದೆ ಅಂತ ತೋರಿಸ್ತಾ ಇರೋದು. ಓಪನರ್ ಆಗಿ ಬಂದಂತ ಯೋಗಿತಾ. ಈ ಓವರಲ್ಲಿ ಕನಿಷ್ಠ ಪಕ್ಷ 18 ರನ್ ಬೇಕು. ಫೈನಲ್ ಓವರಲ್ಲಿ ಒಂದು ಚಾನ್ಸ್ ಬೇಕು ಅಂತಂದ್ರೆ ಇದು ಹೆಲ್ಪ್ ಮಾಡುತ್ತೆ. 6. ಲೋಲಾಕ್ಷಿ ನಿನ್ನೆ ಮ್ಯಾಚ್ಗಳಲ್ಲಿ ತುಂಬಾನೇ ಸಖತ್ತಾಗಿ ಆಡಿರುವಂತಹ ಪ್ಲೇಯರ್ ಇವರು. ಇವಾಗ ಮೊದಲೇ ಬಾಲಲ್ಲಿ ಸಿಕ್ಸರ್ ಅನ್ನ ಗಳಿಸಿರೋದು. ಹಿಂಗ್ ಹೊಡಿತಾರೆ ಅಂದ್ರೆ ಇವ್ರನ್ನ ಟಾಪ್ ಆರ್ಡರ್ ಕಳಿಸ್ಬೋದಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ಅವ್ರ ಹೆಸರಲ್ಲಿ ಲೋ ಆರ್ಡರ್ ಆಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಬಿಡ್ತಿದ್ದನ್ನ ಬಾರಿಸಿರೋದು. ಮೆರಿಟ್ ಆಫ್ ದ ಬಾಲ್ ಮೇಲೆ ಆಡೋದು ಇವರು. 50 ರನ್ನ ಪೂರೈಸಿದ್ದಾರೆ 20 ಬಾಲ್ಗಳಲ್ಲಿ. ಚಿತ್ರದುರ್ಗ ಕ್ವೀನ್ಸ್. ಯಾವ ಚಿತ್ರದುರ್ಗನೇ ಇವರು? ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಹೋದವರು. ಇಲ್ಲಿ ಬಂದು ಸೇವ್ ಮಾಡಿದ್ದಾರೆ ದಿಶಾ ಉಮೇಶ್. ಒಳ್ಳೆ ಪ್ರದರ್ಶನ ಫೀಲ್ಡಿಂಗ್ ಹಾಗೂ ಬೌಲಿಂಗ್ ನಲ್ಲಿ. ಮತ್ತೆ ಕವರ್ಸ್ ಮೇಲೆ 6. ಬಹಳ ಇಷ್ಟಪಡ್ತಾರೆ ಕವರ್ಸ್ ರೀಜನ್ ನ ಲೋಲಾಕ್ಷಿ. ಜನರಲಿ ನಾವು QPL ಅಲ್ಲಿ ಈ ದಿಕ್ಕಲ್ಲಿ ಅಷ್ಟೊಂದು 6, 4ಗಳು ಹೋಗೋದು ನೋಡೋದೇ ಇಲ್ಲ. ಬಟ್ ಲೋಲಾಕ್ಷಿ ಅವರು ಲೀಲಾ ಜಾಲವಾಗಿ ಈ ಏರಿಯಾನಲ್ಲಿ 2 6ನ ಗಳಿಸ್ಕೊಂಡಿರೋದು. 2 ಬೌಂಡ್ರಿ ಅವ್ರ ಬ್ಯಾಟಿಂದ ಬಂದಿರೋದು. 2 ಬೌಂಡ್ರಿ 6. ಇನ್ 4 6 ಬಂದ್ರೆ ಆಲ್ಮೋಸ್ಟ್ ಮ್ಯಾಚ್ ಗೆದ್ದಂಗೆ. ಸಿಕ್ಸರ್ಸ್ ಅಲ್ಲೇ ಡೀಲ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ ಲೋಲಾಕ್ಷಿ. ಇನ್ನು ಬೌಂಡ್ರೀಸ್ ಗಳೇ ಬೇಕಾಗಿರೋದು. 8 ಬಾಲಲ್ಲಿ 26 ರನ್ ಬೇಕು. ಎಷ್ಟು ರನ್ ಬಿಟ್ಕೊಡ್ತಾರೆ ಫೈನಲ್ ಓವರ್ ನ ಡಿಫೆಂಡ್ ಮಾಡೋದಕ್ಕೆ ಅಂತ ಕಾದ್ ನೋಡ್ಬೇಕು. 2 ಡಾಟ್ ಬಾಲು ಹಾಕಿದ್ದಾರೆ ಬೌಲರ್, ಬಟ್ 2 6 ಹೊಡ್ಸ್ಕೊಂಡಿದ್ದಾರೆ ಯೋಗಿತಾ. ಎಷ್ಟು ರನ್ಸ್ ನ ಬಿಟ್ಕೊಡ್ತಾರೆ ಅವರ ಸಹ ಆಟಗಾರ್ತಿ ನೆಕ್ಸ್ಟ್ ಓವರ್ ಮಾಡುವಂತ ಬೌಲರ್ಗೆ. 4 2 ಆದ್ಮೇಲೆ 1 4. ಇನ್ನ ಇದೀವಿ ರೇಸಲ್ಲಿ, ಇನ್ನ ಇದೀವಿ ಗೇಮಲ್ಲಿ. ಹೋರಾಟ ಕೊಡ್ತಾ ಇರೋದು ಚಿತ್ರದುರ್ಗ ಕ್ವೀನ್ಸ್ ಅವರು. ಲೋಲಾಕ್ಷಿ ಅವರ ಬ್ಯಾಟ್ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ. ಕಡೆ ಡೆಲಿವರಿ. ಟೈ ಕೂಡ ಆಗ್ಬೋದು ಈ ಪಂದ್ಯ. ಟೈ ಆದ್ರೆ ಗ್ರೂಪ್ ಸ್ಟೇಜ್ ನಲ್ಲಿ 1 ಅಂಕ ಹಂಚಿಕೆ ಆಗುತ್ತೆ. ಯಾವುದೇ ಪಂದ್ಯ ಟೈ ಆಗಿಲ್ಲ ಈ ಟೂರ್ನಮೆಂಟ್ ಅಲ್ಲಿ ಸೋಫಾರ್. 22 ರನ್ ವೈಡ್ ಆಗೋ ಸಾಧ್ಯತೆ. ಹೌದು, ಮಜಾ ಇದೆ. ದಾಖಲೆ ಅಂತ ಅನಿಸ್ತಾ ಇದೆ ನಂಗೆ ಆಲ್ರೆಡಿ. ಹೈಯೆಸ್ಟ್ ಅಗ್ರಿಗೇಟ್ ಸ್ಕೋರ್ ಇನ್ ಮ್ಯಾಚ್ ಯಾವುದು ಅಂದ್ರೆ ಅದು ಈ ಮ್ಯಾಚ್ ಆಗೋಂಗ್ ಕಾಣ್ತಾ ಇದೆ. ಹಾಗಾಗಿದೆ. ಮತ್ತೆ ಅಲ್ಲಿ 6 ವಿಟ್ ಕೊಟ್ರೆ ಶಿಕ್ಷಿಸದಲ್ಲೇ ಬಿಡೋದಿಲ್ಲ ಲೋಲಾಕ್ಷಿ. ಬೇಕಾಗಿರೋದು ಇನ್ನು 15 ರನ್ಗಳಷ್ಟೇ ಕೊನೆ ಓವರ್ನಲ್ಲಿ. 3 ಸಿಕ್ಸರ್ ಅನ್ನ ಹೊಡೆದು 3 ಕೂಡ ಕವರ್ಸ್ ಮೇಲೆ ಆಡಿರೋದು. 1 ಬೌಂಡ್ರಿನ ಮಿಡ್ ವಿಕೆಟ್ ಮೇಲೆ ಆಡಿದ್ರು. ಲೀಲಾ ಜಾಲವಾಗಿ ಆಡ್ತಾ ಇರೋದು ಲೋಲಾಕ್ಷಿ ಅವರು. ನೀನೊಂದು ಅಕ್ಷಿ ಹಾಕೋಷ್ಟರಲ್ಲಿ 18 ರನ್ ಹೊಡೆದಿದ್ರು ಲೋಲಾಕ್ಷಿ. 38 ರನ್ ಬೇಕಾಗಿತ್ತು 2 ಓವರ್ನಲ್ಲಿ. ಇವಾಗ ನೋಡಿ 1 ಓವರ್ 15 ಅಂದ್ರೆ 23 ರನ್ಗಳನ್ನ ಹೊಡೆದಿರೋದು. ಅದರಲ್ಲಿ 3 ಸಿಕ್ಸರ್ ಅಡಗಿವೆ. ಮಜಾ ಇದೆ ಗುರು ಮ್ಯಾಚು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಬಟ್ ಏನಪ್ಪ ಈ ಹಂತದಲ್ಲಿ ಅಂದ್ರೆ ಲೋಲಾಕ್ಷಿಗೆ ಸ್ಟ್ರೈಕ್ ಬೇಕು. ಸ್ಟ್ರೈಕ್ ಬೇಕು. ಯಾಕಂದ್ರೆ ರಾಜೇಶ್ವರಿ ಇನ್ನೂ 1 ಬಾಲು ಎದುರಿಸಿಲ್ಲ. ಈಗ ಅವ್ರ ಸ್ಟ್ರೈಕಲ್ಲಿ ಬರ್ತಾ ಇರೋದು. ಅದೇ ಚರ್ಚೆ ನಡೀತಾ ಇರೋದು. ಈಗ ಮಿಡ್ ವಿಕೆಟ್ ಕಾನ್ಫರೆನ್ಸ್ ಅಂತ ಕರಿತೀವಿ ಇಲ್ಲಿ. ಲೋಲಾಕ್ಷಿ ಹೇಳಿದ್ದಾರೆ ಸಿಂಗಲ್ ತಗೊಂಡಂಗೆ ಸ್ಟ್ರೈಕ್ ಕೊಡು ಮರಿ, ನಾನು ನೋಡ್ಕೋತೀನಿ ಅಂತ. ಬಟ್ ಕಡೆ ಓವರ್ ಹಾಕೋದು ಯಾರು ಇಲ್ಲಿ? ರೀಟಾ, ಫೀಲ್ಡಿಂಗ್ ಸೂಪರ್ ಸ್ಟಾರ್. 3 ಕ್ಯಾಚ್ ಹಾಕೊಂಡಿರೋ ಅಂತ ರೀಟಾ ಗೆಲುವಿನ ತಂದ್ಕೊಡ್ತಾರ ಬೆಳಗಾವಿಗೆ. ಇಲ್ಲ, ವಿಕೆಟ್ ಹಿಂಬದಿಲಿ ಒಳ್ಳೆ ಕೀಪಿಂಗ್ ಅವ್ರದ್ದು. 3 ಕ್ಯಾಚ್ ಅನ್ನ ಪಡ್ಕೊಂಡ್ರು. ಖಂಡಿತ ಗೆಲುವಿನ ರೂವಾರಿ ಆಗಬಹುದಾ? ನಾನು ಜ್ಯೋತಿಷಿ ಆಗಿದ್ರೆ ಚೆನ್ನಾಗಿರೋದು. ಎಲ್ಲ ಆಗ್ಬೋದು ಅಂತ ನನ್ನ ಕೇಳ್ತಿದ್ದೀರಾ. 14 ಆದ್ರೆ ಟೈ, 15 ಬಂದ್ರೆ ಗೆಲುವು, ರೋಚಕ ಗೆಲುವು, ಹಿಸ್ಟಾರಿಕ್ ವಿನ್ ಆಗುತ್ತೆ. ಹೈಯೆಸ್ಟ್ ಎವರ್ ರನ್ ಚೇಸ್ ಆಗುತ್ತೆ, ಹೈಯೆಸ್ಟ್ ಎವರ್ ಟೋಟಲ್ ಆಗುತ್ತೆ ಚಿತ್ರದುರ್ಗ ಕ್ವೀನ್ಸ್ ಇಂದ. ಅದನ್ನ ಮಾಡಬಹುದಾ? ರೀತಾ ಪಿ ಅವರ ಓವರ್ನಲ್ಲಿ
ರಾಜೇಶ್ವರಿ ಅವರು ಸಿಂಗಲ್ ತೊಗೊಳಕ್ಕಾಗ್ದಲ್ಲಿ ಹಿಂದ್ಗಡೆ ಬಾಲ್ ಕಳ್ಸಿದ್ರೆ ಸಾಕು, ಹೆಂಗಾದ್ರೂ ಮಾಡಿ 1 ರನ್ ಡಿಕ್ಲೇರ್ಡ್ ಆಗಿ ಸಿಗುತ್ತೆ. ಸೊ ಕೀಪರ್ ಪಾತ್ರ ಬಹಳ ಮುಖ್ಯ. ಕಡೆ ಓವರ್ 15 ರನ್. ಫಸ್ಟ್ ಬಾಲ್ ಸಿಂಗಲ್ ಬರೋಂಗ್ ಕಾಣ್ತಾ ಇದೆ. ಓಡೇ ಇಲ್ಲ, ಲೋಲಾಕ್ಷಿ ನೋಡ್ತಾ ಇದ್ದಾರೆ ಬಾಲ್ನ, ಯಾಕೆ ಸಿಂಗಲ್ ಪ್ರಯತ್ನ ಪಡಲಿಲ್ಲ. ಸಖತ್ ಕೀಪಿಂಗು. ಅಕಸ್ಮಾತ್ ಏನಾದ್ರೂ ಯೋಗಿದ ಅವ್ರು ಬಿಟ್ಟಿದ್ರೆ 1 ರನ್ ಡಿಕ್ಲೇರ್ಡ್ ಆಗ್ಬಿಡೋದು. ಸೊ ಹಾಗಾಗಿ 2 ಚಿನ್ನದಂತ ಡಾಟ್ ಬಾಲ್ಸ್ ರೀತಾ ಅವರಿಂದ. ಈ ಬಾರಿ ಸಿಕ್ಸ್ ಏನಕ್ಕೆ ಬೇಕು ಲೋಲಾಕ್ಷಿ, ನಾನಿಲ್ವಾ ಅಂತಾರೆ. ರಾಜೇಶ್ವರಿ 2 ಡಾಟ್ ಬಾಲ್ ನಂತರ ಸಿಕ್ಸರ್ ಅನ್ನ ಪಡ್ಕೊಳ್ತಾ ಇರೋದು. ಡೈಮಂಡ್ ಡಾಟ್ ಬಾಲ್ಗಳು 2 ಈ ಹಂತದಲ್ಲಿ ಈಗ ಸಿಕ್ಸರ್ ಅನ್ನ ಪಡ್ಕೊಂಡಿದ್ದಾರೆ. 3-9. ಈ ಬಾಲ್ ಇಂಪಾರ್ಟೆಂಟ್. ರೀಟಾ ಯಾಕು ಅಂತ ಒಂದೊಂದು ಬಾಲು ಇಂಪಾರ್ಟೆಂಟ್. 3 ಬಾಲಲ್ಲಿ 9. ವೈಡು 3 ಬಾಲಲ್ಲಿ 8. ಗೊತ್ತಾಯ್ತಾ ಇವಾಗ ಲಾಸ್ಟ್ ಬಾಲ್ ಅದು 4-1 ಎಷ್ಟು ವ್ಯತ್ಯಾಸ ಮಾಡ್ತಿದೆ ಅಂತ. ಅದಕ್ಕೋಸ್ಕರನೇ ಅಲ್ಲಿ ಹೋರಾಟ ಕೊಟ್ಟಿದ್ದೆ. 8 ಯಾರಿಗೆ ವಿಜಯದ ನಂಟು. ಓಹೋ, ಚಿತ್ರದುರ್ಗ ಅವರು 2 ಮ್ಯಾಚ್ ಗೆದ್ದಿದ್ದಾರೆ. 3ನೇ ಗೆಲುವಿನತ್ತ ಸಪ್ತಮಿ ಗೌಡ ಅವ್ರಿಗೆ ಈಗ ಸ್ವಲ್ಪ ಟೆನ್ಷನ್ ಆಗಿದೆ. ಈ ಪಂದ್ಯದಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ಸೊ ಬೌಲರ್ ಹತ್ರ ಈಗ ಮಾತಾಡೋ ಸಮಯ ಆಗಿದೆ. ಕಿವಿ ಮಾತು ಹೇಳಬೇಕು, ಅವ್ರಿಗೆ ಎನ್ಕರೇಜ್ ಮಾಡಬೇಕು, ಊರು ದುಂಬಿಸ್ಬೇಕು ಅಂತ ಬಂದು ಮಾತಾಡ್ತಾ ಇರೋದು. ಸಖತ್ತಾಗಿರೋಂಥ ಒಂದು ಪಂದ್ಯ. 83 ಆದಾಗ ಮ್ಯಾಚ್ ಆಗೋಯ್ತು ಅನ್ಕೊಂಡಿದ್ವಿ, ಬಟ್ ಎಂತ ಒಂದು ಚೇಸ್. ಇಷ್ಟತ್ರ ಯಾವ ಮ್ಯಾಚ್ ಹೋಗಿರ್ಲಿಲ್ಲ. 2 ಬಾಲಲ್ಲಿ 8 ರನ್ ಬೇಕಾಗಿರೋದು. ಯಾರು ಬೇಕಾದ್ರೂ ಗೆಲ್ಬಹುದು, ಟೈ ಬೇಕಾದ್ರೂ ಆಗ್ಬೋದು. ಎಲ್ಲ 3 ರಿಸಲ್ಟ್ ಕೂಡ ಪಾಸಿಬಲ್ ಈ ಮ್ಯಾಚ್ ನಲ್ಲಿ. ಅವ್ರು ಮಾತಾಡ್ತಾ ಇರೋದು ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಬ್ಯಾಟರ್ನ ಲಯ ಹಾಳು ಮಾಡ್ತಾ ಇದೆ. ಫೋಕಸ್ಸು, ಅಟೆನ್ಷನ್ ಎಲ್ಲ ಒಂಚೂರು ವೇಟ್ ಮಾಡಬೇಕು. ಆ ವೇಟಿಂಗ್ಗೆ ಮಾಡ್ತಾ ಇರೋದು. ಸ್ಟ್ರಾಟಜಿ ನೋಡ್ತಾ ಇದ್ದೀವಿ ಸಪ್ತಮಿಯಿಂದ ವರ್ಕ್ ಆಗಿದೆ ಇದುವರೆಗೂ. ಅದು ಬೆಳಗಾವಿಗೆ 2 ಬಾಲ್ 8. ಬರಲಿಲ್ಲ ಇಲ್ಲಿ ಡಾಟ್ ಬಾಲ್. ಇದು ಡೈಮಂಡ್ ಡಾಟ್ ಬಾಲ್. ಇನ್ನೂ ಮುಗ್ದಿಲ್ಲ. ಏನಾದ್ರೂ ಎಕ್ಸ್ಟ್ರಾ ಬಂದ್ರೆ ಇನ್ನೂ ಚಾನ್ಸ್ ಇರುತ್ತೆ. ಟೈ ಆಗ್ಬೋದು, ಇಲ್ಲ ಇವರೇ ಗೆಲ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಈ ಬಾಲ್ ಲೀಗಲ್ ಡೆಲಿವರಿ ಆದ್ರೆ ಮಾತ್ರ ಗೆಲುವು ಕಟ್ಟಿಟ್ಟ ಬುತ್ತಿ ಬೆಳಗಾವಿ ಕ್ವೀನ್ಸ್ಗೆ. 9.5 ಓವರ್ಸ್ ಅಲ್ಲಿ 153 ರನ್ ಬಂದಿರೋದು ಈ ಒಂದು ಮ್ಯಾಚ್ ಅಲ್ಲಿ. 75 ಹೊಡೆದ್ರಿಂದ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಆಗ್ತಾರೆ. ಇದು ಮುಗೀತು, ಮ್ಯಾಚ್ ಮುಗೀತು. ರೋಚಕ ಗೆಲುವು ಬೆಳಗಾವಿ ಕ್ವೀನ್ಸ್ಗೆ. ಬೆಳಗಾವಿ ಒಂದು ಮ್ಯಾಚ್. ಎಂತ ಮ್ಯಾಚ್ ಇದು. ಚಿತ್ರದುರ್ಗದ ಕೋಟೆ ಅದ್ಭುತವಾಗಿ ಕೋಟೆಯನ್ನು ಭೇದಿಸಿ ಬೆಳಗಾವಿ ಕುಂದನ ತೀರಿಸ್ತಾ ಇದ್ದಾರೆ. ಈಗ ಡಿಜೆ ಹಾಗೆ ಡ್ರಮ್ಸ್ ದೇವ ಕೂಡ ಬಂದಿದ್ದಾರೆ. ದೇವ ಸರ್ ಸ್ವಾಗತ, ಸುಸ್ವಾಗತ ನಿಮಗೆ. ಬೆಳಗಾವಿ ಗೆದ್ದಿದ್ರು ಕೂಡ ಚಿತ್ರದುರ್ಗಗೆ ಶಬಾಷ್ ಅನ್ಬೇಕು. ಯಾವ ತರ ಹೋರಾಟ ಕೊಟ್ಟಿದ್ದಾರೆ ಚಿತ್ರದುರ್ಗದವರು. 83 ರನ್ ಅಂದ್ರೆ ಅಪೋನೆಂಟ್ಸ್ ಜನರಲಿ ಕೈ ಬಿಟ್ಬಿಡ್ತಾರೆ, ಹೋಯ್ತು ಮ್ಯಾಚು ಅಂತ. ಬಟ್ ಇವರು ಕಡೆ ಬಾಲ್ ತನಕ ಹೋರಾಟ ಕೊಟ್ಟಿರೋದು ಸಾರಿಕಾ ರಾವ್ ಹಾಗೂ ಟೀಮು. ಸೊ ಒಳ್ಳೆ ಕಾಳಗ ಆಗಕ್ಕೆ ಚಿತ್ರದುರ್ಗ ಕೂಡ ಕಾರಣ. ಒನಕೆ ಓಬವ್ವನನ್ನ ನೋಡಿರುವಂತ ಊರು ಚಿತ್ರದುರ್ಗ. ಬಿಟ್ಕೊಡಲ್ಲ ಅಷ್ಟು ಸುಲಭವಾಗಿ. ಕೊನೆಯವರೆಗೂ ಹೋರಾಡ್ತಾರೆ. ಒಬ್ಬರೇ ಇದ್ರೂ ಹೋರಾಡ್ತಾರೆ. 2ನೇ ಅತಿ ಹೆಚ್ಚು ಮೊತ್ತ ಹೊಡೆದ್ರೂ ಕೂಡ ಸೋಲನ್ನ ಅನುಭವಿಸಬೇಕಾಗಿತ್ತು. ಯಾಕೆಂದ್ರೆ
ಹೈಯೆಸ್ಟ್ ಎವರ್ ಟೋಟಲ್ ನ ಹೊಡೆದಿದ್ದು ಬೆಳಗಾವಿ ಕ್ವೀನ್ಸ್ ಅವರು. ಅದಕ್ಕೆ ಕಾರಣ ಅರ್ಧ ಶತಕ 65 ರನ್ಗಳನ್ನ ಸಿಡಿಸಿದಂತ ಕವಿತಾ ಗೌಡ. ಛೇ, ಕ್ವೀನ್ಸ್ ಪ್ರೀಮಿಯರ್ ಲೀಗ್, ನಮ್ಮ ಪ್ರಾವಿಡೆಂಟ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ 2ನೇ ದಿನದ 3ನೇ ಪಂದ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದ್ ಕಡೆಯಲ್ಲಿ ಈಗಷ್ಟೇ ಗೆದ್ದಿರುವಂತಹ ಬೆಳಗಾವಿ ಕ್ವೀನ್ಸ್ ತುಂಬಾನೇ ಜೋಶಲ್ಲಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಚಿತ್ರದುರ್ಗ ಕ್ವೀನ್ಸ್ ಅಫ್ಕೋರ್ಸ್ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗಾಗಿ ಇದೀಗ 3ನೇ ಪಂದ್ಯವನ್ನ ಶುರು ಮಾಡುವಂತಹ ಟೈಮ್. ಒಂದ್ ಕಡೆಯಲ್ಲಿದ್ದಾರೆ ನಮ್ಮ ಬೆಂಗಳೂರು ಕ್ವೀನ್ಸ್, ಇನ್ನೊಂದ್ ಕಡೆಯಲ್ಲಿ ಶಿವಮೊಗ್ಗ ಕ್ವೀನ್ಸ್. ಇದೀಗ ಟಾಸ್ ನಡಿಬೇಕು. ಹಾಗಾಗಿ ಎರಡೂ ತಂಡಗಳು ದಯವಿಟ್ಟು ಎಂಟ್ರಿಗೆ ರೆಡಿ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಕ್ವೀನ್ಸ್ ಹಾಗೂ ಶಿವಮೊಗ್ಗ ಕ್ವೀನ್ಸ್ ವಿತ್ ನಿಮ್ಮ ಓನರ್ಸ್ ಅರುಣ್ ರಾಮ್ ಗೌಡ ಅವರು ಹಾಗೂ ಮಂಜುನಾಥ್ ಅವರು ದಯವಿಟ್ಟು ಟೀಮ್ ಜೊತೆಗೆ ಟಾಸ್ಗೆ ಎಂಟ್ರಿಯನ್ನು ತಗೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಟ್ ಎ ಟೈಮ್.